ಡಿಸೈಡೆಡ್, ಇವತ್ತು ನಾನು ಕಲೀಲೇಬೇಕು. ಅಡಿಗೆನಲ್ಲ, ನ್ಯೂಸ್ ಆಂಕರಿಂಗ್ ನ. ನ್ಯೂಸ್ ಆಂಕರಿಂಗ್. ಬೆಂಗಳೂರಿನಲ್ಲಿ ಮಳೆ ಬಂತು ಅಂದ್ರೆ ಎರಡು ದಿನ ಮಳೆಗೆ ಬೆಂಗಳೂರು ಯಾವ ಪರಿಸ್ಥಿತಿ ತಲುಪತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಆದ್ರೆ ಎಲ್ಲಿದ್ದಾರೆ ನಮ್ಮ ಜನನಾಯಕರು? ಎಲ್ಲೆಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ಸಾರಿ, ಮೂಡಿಗೆ ಹೋಗ್ಬಿಟ್ಟೆ. ಮೇಡಮ್, ನಾ ಕಲಿಬೇಕು ಅಂತ ಹೇಳಿದ್ದು, ನೀವು ಮಾತಾಡ್ಕೊಂಡು ಹೋಗಿ ಆಂಕರಿಂಗ್ ಮಾಡಿ ಅಂತ ಹೇಳಿಲ್ಲ. ನೀವೇ, ನಾವು ನಮ್ ಸ್ಟೈಲಲ್ಲೇ ವಾಸಿಯಾಗಿದ್ದೀವಿ. ಬೆಂಗಳೂರಿನಲ್ಲಿ ಕಂಟಿನ್ಯೂಸ್ ಆಗಿ ಒಯ್ಯೋ ಅಂತ ಮಳೆ ಬರ್ತಾ ಇದೆ. ಡೊಂಕಾ ಪಿಂಕಾ ರಸ್ತೆಗಳಲ್ಲಿ ನಮ್ಮ ಮಹಾ ಜನಗಳು ಎಲ್ಲಿಗೆ ಹೋಗ್ತಾರೆ? ಫಾರ್ ಮೋರ್ ಈಸಿಯರ್. ಆರಾಮಾಗಿತ್ತಲ್ಲ, ಚೆನ್ನಾಗೂ ಕೇಳಿಸ್ತಾ ಇತ್ತು. Day 2 with Sheetal Shetty. Welcome back. Gold winner refined sunflower oil presents Star Saviruchi powered by Vim. ನಾನು ನಿಮ್ಮ ಪಟಾಕಿ ಶ್ರುತಿ. And ಇವತ್ತು ಇವರ ಜೊತೆ ಯಾರು ಅವರ ಕೈ ರುಚಿನ ತೋರಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಪಲ್ಲವಿ ಅಂತ ಹೇಳಿ, ನನ್ನ ಡಿಗ್ರಿ ಕ್ಲಾಸ್ಮೇಟ್ ಅಲ್ಲ, ನನ್ಕಿಂತ ಸೀನಿಯರ್. ಎಷ್ಟು ಡಿಗ್ರಿ ಕ್ಲೋಸ್? ಬಟ್ ಸೂಪರ್ ಡಿಗ್ರಿ ಕ್ಲೋಸ್, ತುಂಬಾ ಕ್ಲೋಸ್. ಅದ್ ಹೆಂಗಂದ್ರೆ ಡಿಗ್ರಿ ಫ್ರೆಂಡ್ಸ್ ಆದ್ರೂ ಕೂಡ ಆಲ್ಮೋಸ್ಟ್ ಇಲ್ಲಿವರೆಗೂ ಮತ್ತೆ ಲೈಫ್ ಟೈಮ್ ಈಗ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಫ್ರೆಂಡ್ಶಿಪ್ ಮೋಸ್ಟ್ಲಿ ಯಾವತ್ತು ಕಡಿಮೆನೆ ಆಗಲ್ಲ ಅಂತ ಅನ್ಸುತ್ತೆ. ಅಂತ ಫ್ರೆಂಡ್ ಯಾಕೆ ಜಾಸ್ತಿ ನನ್ಕಿಂತ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನನಗನ್ಸುತ್ತೆ ಪಲ್ಲವಿ ನಿಮ್ಗೆ ಚೆನ್ನಾಗಿ ಅಡಿಗೆ ಮಾಡಿ ಹಾಕಿದ್ದಾರೆ, ಅದಕ್ಕೆ ಎಷ್ಟು ಕ್ಲೋಸ್ ಫ್ರೆಂಡ್ಶಿಪ್. ಅಡಿಗೆ ಚೆನ್ನಾಗಿ ಮಾಡದೇ ಇದ್ರು ಸ್ವಲ್ಪ ತುಂಬಾ ದಿವಸ ಅವಳ ಕೈ ತುತ್ತು ತಿಂದಿದ್ದೀನಿ ನಾನು. ಯಾಕಂದ್ರೆ ಅದಕ್ಕೆ ಅದ್ರದ್ದೇ ಅದ್ ರೀಸನ್ಸ್ ಎಲ್ಲ ಇದೆ. ಮೋಸ್ಟ್ಲಿ ಅವಳು ಬಂದ್ರೆ ಅವಳೇ ಹೇಳ್ಬೋದು ಅಂತ ಅನ್ಸುತ್ತೆ. ಸೊ ಪಲ್ಲವಿ ಕರ್ದ್ಬಿಡೋಣ ಅಲ್ಲ? ಎಸ್ ಪ್ಲೀಸ್, ಲೆಟ್ಸ್ ವೆಲ್ಕಮ್ ಪಲ್ಲವಿ. ಹಾಯ್. ಹಲೋ ಹಲೋ. ಫ್ರೆಂಡ್ ಫಸ್ಟ್ ಫ್ರೆಂಡ್. ನಾವು ಬ್ಲಾಕ್ ಅಲ್ಲಿ ಇದೀವಲ್ಲ, ಸೊ ಎಸ್, ಅವಳನ್ನೇ ಮಧ್ಯ ನಿಲ್ಸಿ ಅಡ್ಗೆ ಮಾಡ್ಸೋಣ. ಬೇಡ ಬೇಡ, ಅವಳು ಫಸ್ಟ್ ನನಗೆ ಅಡ್ಗೆ ಮಾಡ್ಸೋದ್ರಲ್ಲಿ ಇದ್ದಾಳೆ. ಆಕ್ಚುಲಿ ಅವಳ ಹತ್ರ ಮಾಡಿಸ್ಬೇಕಿತ್ತು ನೀವು. ಆ ಕೆಲಸನೂ ಮಾಡೋಣ, ಬಟ್ ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ಇಲ್ಲಿರೋದು ನಾವು. ಶೋರ್. ಸೊ ಪಲ್ಲವಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಏನೋ ಡಿಗ್ರಿಯಿಂದ ಫ್ರೆಂಡ್ಸ್ ಅಂತೆ. ಹೌದು, ನಂದು ಅವಳದು ಫ್ರೆಂಡ್ಶಿಪ್ ಆಲ್ಮೋಸ್ಟ್ 12 years ಫ್ರೆಂಡ್ಶಿಪ್. ದೇ ಸೇ ನೋ, like if your friendship lost for 7 years, it will be for a lifetime. ನಾನ್ ಅನ್ಕೊಂಡೆ ಹಾವಿನ ದ್ವೇಷ 12 ವರ್ಷ ಅಂತಾರಲ್ಲ, 12 ವರ್ಷಕ್ಕಿಂತ ಜಾಸ್ತಿ ಇದೆ ಇದು. ಬಟ್ ನೀವ್ ಏಜ್ ಕ್ಯಾಲ್ಕುಲೇಟ್ ಮಾಡಕ್ ಈಸಿ ಮಾಡ್ತಾ ಇದಾರೆ ಇವರು. ಬೇಡ ಪಲ್ಲವಿ, ಅದೇ ಹೇಳ್ತಾ ಇದ್ದೆ, ಅದೆಲ್ಲ ಹೇಳೋದ್ ಬೇಡ. ನೋ ನೋ ನೋ. ಸರಿ, ಡೈರೆಕ್ಟ್ ಆಗಿ ಇವತ್ತು ಏನ್ ಮಾಡ್ಕೊಡ್ತಾ ಇದ್ದೀರಾ? ನಾನಿವತ್ತು ಬ್ರೆಡ್ ಇಡ್ಲಿ ಮಾಡ್ತಾ ಇದ್ದೀನಿ. ಬ್ರೆಡ್ ಉಪ್ಪಿಟ್ಟು ಕೇಳಿದೀವಿ, ಬ್ರೆಡ್ ಪಕೋಡ ಕೇಳಿದೀವಿ, ಬ್ರೆಡ್ ಕಟ್ಲೆಟ್ ಕೇಳಿದೀವಿ, ಇದೇನಿದು ಬ್ರೆಡ್ ಇಡ್ಲಿ? ಲೆಟ್ಸ್ ಫೈಂಡ್ ಔಟ್. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಪಲ್ಲವಿ? ಬೇಯಿಸಿರೋ ಆಲೂಗಡ್ಡೆ, ಸರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಅರಿಶಿನ, ಆಮೇಲೆ ಕರಿಬೇವು. ಇದು ಸಕ್ಕರೆ ಆಪ್ಷನಲ್, ನನಗೆ ಎಲ್ಲದಕ್ಕೂ ಸ್ವಲ್ಪ ಸಕ್ಕರೆ ಇಷ್ಟ ಸ್ವೀಟ್ ಮೇಲೆ, ಸೊ ನಾನ್ ತಗೊಂಡಿದ್ದೀನಿ. ಆಮೇಲೆ ಸಾಲ್ಟ್, ಆಮೇಲೆ ಮೊಸರು, ಆಮೇಲೆ ಗರಂ ಮಸಾಲ, ಇದು ಚೂರು, ಆಮೇಲೆ ಇದು ಜೀರಿಗೆ ಪುಡಿ, ಆಮೇಲೆ ಡ್ರೈ ಮ್ಯಾಂಗೋ ಪೌಡರ್, ಆಮೇಲೆ ತುರ್ದಿರೋ ಶುಂಠಿ, ಸಾಸಿವೆ, ಆಮೇಲೆ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ಎಸ್, ಆಮೇಲೆ ಮೇನ್ ಬ್ರೆಡ್ ಆಫ್ ಕೋರ್ಸ್. ಸೊ ಎಷ್ಟೆಷ್ಟು ಏನೇನೆಲ್ಲ ಹಾಕ್ಬೇಕು ಅನ್ನೋದು ನೀವು ಮಾಡುವಾಗ ಹೇಳ್ತೀರಾ? ಎಸ್. ಫಸ್ಟ್ ಏನ್ ಮಾಡೋಣ? ಫಸ್ಟ್ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. Okay. ಒಂದು ಬೌಲ್. Here it is. ಎಸ್. ಶೀತಲ್, ಕಮ್ ಆನ್, ಹೆಲ್ಪ್ ಮೀ. ಯಾವತ್ತಾದ್ರೂ ಯಾರನ್ನಾದ್ರೂ ಸ್ಮ್ಯಾಶ್ ಮಾಡಿದಿರಾ? ನೋಡೋಣ. ಆಲೂಗಡ್ಡೆ ಸ್ವಲ್ಪ ಕಡಿಮೆ ಮಾಡ್ಸೋಣ. ಒಂದ್ ಸ್ಪೂನ್ ಕೊಡಿ ನನ್ಗೆ. ಸ್ಪೂನ್. ಪಲ್ಲವಿ ನಿಂಗೋಸ್ಕರ ಅಡ್ಗೆ ಮಾಡ್ತಾರೆ. ಹೌದು, ಮಾಡು. ಬೇಜಾರ್ ಮಾಡ್ಕೊಳಲ್ಲ, ಆಲೂಗಡ್ಡೆ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡು. ಸಾಕು. ಸೊ ಒಂದು 4 ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡು, ಹೌದು, ಒಂದ್ 4 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಡಿ. ಇದಕ್ಕೆ ಹಾಕದಾ? ಹೌದು. ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಹೌದು, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಓಕೆ, ಸಾಕ ಇಷ್ಟೇ? ಹಾ, ಸಾಕು. ಆಮೇಲೆ ಇದು ಗರಂ ಮಸಾಲ ಅಂಡ್ ಇದು ಜೀರಿಗೆ ಪುಡಿ ಹಾಕೊಳ್ಳೋಣ. ಎಷ್ಟು ಗರಂ ಮಸಾಲ ಹಾಕ್ಬೇಕು? ಅದೆಲ್ಲಾನು ಅಷ್ಟೇ, ನಿಮ್ಗೆ ತುಂಬಾ ಮಸಾಲಾ ತರ ಬರ್ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ, ಮೈಲ್ಡ್ ಆಗಿರ್ಬೇಕಂದ್ರೆ 1 ಟೀ ಸ್ಪೂನ್. ಎಸ್, ಹಾ, 1 ಟೀ. ಓಕೆ, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಆಮ್ಚೂರು. ಎಸ್, 1 ಟೀ ಸ್ಪೂನ್ ಬೇಡ, ಅದು ಸ್ವಲ್ಪ ಇದೆಲ್ಲ ಹುಳಿ ಇರುತ್ತೆ, ಸೊ ಸ್ವಲ್ಪ ಹಾಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಆಮ್ಚೂರ್. ಎಸ್. ಓಕೆ, ಆಮೇಲೆ ತುರ್ದಿರೋ ಶುಂಠಿ. ಓಕೆ, ಇದನ್ನು ಅಷ್ಟೇ ಸ್ವಲ್ಪ ಹಾಕೊಳ್ಳೋಣ ಒಂಚೂರು. ಹಾ,
ಆಲೂಗಡ್ಡೆ ಆಕ್ಚುಲಿ ಇದಂತಾರಲ್ಲ ವಾಯು ಅಂತಾರಲ್ಲ, ಶುಂಠಿ ಹಾಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ Yes, ಅಂತ. ಓಕೆ, ಶುಂಠಿ ಸುಮ್ನೆ ಹೆಸರಿಗೆ ತಕ್ಕಷ್ಟು ಒಂದಿಷ್ಟು ತಗೊಳ್ಳಿ, ಹಾಕಿ. ಓ ಆಕ್ಚುಲಿ ಶೀತಲಿ ಖಾರ ತುಂಬಾ ಇಷ್ಟ. ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣವಾ? ಅಷ್ಟೇ ತಾನೇ? ಗಿವ್ ಲೇಡಿ ಇನ್ ರೆಡ್, ಸ್ವಲ್ಪ ಆ ಕಡೆ ನೋಡಿ. ಸೊ ಶೀತಲ್ ತರ ನಿಮಗೂ ಎಕ್ಸ್ಟ್ರಾ ಖಾರ ಬೇಕು ಅಂದ್ರೆ ಈ ಹಸಿ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆಡ್ ಮಾಡ್ಕೊಳ್ಳಿ. ಇಷ್ಟ ಹಾಕ್ಲಾ? ಸೊ ಅದು ಸಾಕು, ಸಾಕು, ಟೀ ಸ್ಪೂನ್ ಸಾಕು ಸಾಕಮ್ಮ. ಸಾಕು. ಓಕೆ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಸ್, ಶೀತಲ್ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತಿರು. ಒಂಚೂರು ಕೋರಿಯಂಡರ್ ಹಾಕ್ತೀನಿ. ಪಪ್ಪ ಕೋಪ ತೋರಿಸ್ತಿರೋದ್ ನೋಡಿ ಶೀತಲ್. ಅವಳ ಹತ್ರ ಕೆಲ್ಸ ಮಾಡಿಸ್ಬೇಕು ಅಂತಾನೆ ನಾನ್ ಬಂದಿರೋದು. ಶಾಬಾಷ್. ಅವಳು ಹುಟ್ಟು ಸೋಂಬೇರಿ. ಓಕೆ, ಬೈಯಕ್ಕೋಸ್ಕರ ಬಂದಿದ್ದಾಳೆ ಇಲ್ಲಿಗೆ. ಅದೇ ಕೊತ್ತಂಬರಿ ಸೊಪ್ಪು ಹೆಂಗ್ ಹಾಕ್ತಾ ಇದಾರೋ ಅದೇ ತರ ಮೆತ್ತಗ್ ನಿಮ್ ಬಗ್ಗೆ ವಿಷಯ ಎಲ್ಲ ಆಚೆ ಬರ್ತದೆ. ಹೇಳ್ತಾ ಇದ್ದಾಳೆ. ಅಡ್ಗೆ ಮಾಡಕ್ ಬರುತ್ತಾ ಶೀತಲ್ಗೆ? ಗೊತ್ತಾಯ್ತು. ಗೊತ್ತಾಯ್ತಲ್ಲ ನೋಡಿ, ಅದ್ರಲ್ಲೇ ಗೊತ್ತಾಗತ್ತೆ ನಿಮ್ಗೆ. ಯಾಕೆ ಏನು ಇದ್ರಲ್ಲೇ ಗೊತ್ತಾಗತ್ತೆ? ಹಿಂಗ್ ಮಾಡ್ತಾನೆ ಅಡ್ಗೆನ. ಹೌದೌದು, ಕರೆಕ್ಟ್. ಹಾಸ್ಟೆಲ್ ಲೈಫ್ ಅಲ್ಲಿ ಹೇಗ್ ಅಡ್ಜಸ್ಟ್ ಆದ್ರು ಶೀತಲ್ ಅನ್ನೋದೇ ಡೌಟ್. ಹಾಸ್ಟೆಲ್ ಬೇರೆಯವ್ರು ಅಡ್ಗೆ ಮಾಡಾಕ್ತಾ ಅದೇ ನಾವೇನ್ ಅಡ್ಗೆ ಮಾಡೋದ್ ಬೇಕಿರ್ಲಿಲ್ಲ ಅಲ್ಲ, ಬೇರೆಯವ್ರು ಅಡ್ಗೆ ಮಾಡ್ತಾ ಇದ್ರು. ರೂಮ್ ಬೇರೆಯವ್ರು ಕ್ಲೀನ್ ಮಾಡ್ತಿದ್ರಾ? ರೂಮ್ ಕ್ಲೀನಿಂಗ್ ನಮಗೂ ಸಂಬಂಧನೇ ಇಲ್ಲ ಆಕ್ಚುಲಿ. ರೂಮ್ ನೋಡ್ಬಿಟ್ರೆ ಅಷ್ಟೇ. ಸೊ ಈಗ ನಾವು ಬ್ರೆಡ್ ನ ಕಟ್ ಮಾಡ್ಕೊಳ್ಳೋಣ. ಓಕೆ, ಬ್ರೆಡ್ ಎಡ್ಜಸ್ ಅನ್ನ ತೆಗಿಬೇಕಾ? ಎಸ್, ನನ್ಗೊಂದು ಸರ್ಕಲ್ ಆಗಿರೋ ತರದೊಂದು ಇದು ಬೇಕು. ಓ, ಎಲ್ಲ ರೆಡಿ ಆಗಿ ಇಟ್ಕೊಂಡಿದ್ರಾ? ಎಸ್, ಸೊ ನೀಟ್ ಆಗಿ ರೌಂಡ್ ಆಗಿ ಬ್ರೆಡ್ ಕಟ್ ಮಾಡ್ಕೋಬೇಕು. ಹೌದು. ವಾವ್ ಪಲ್ಲವಿ, ಇಷ್ಟೊಂದು ಆರ್ಟಿಸ್ಟಿಕ್ ಆಗಿ ಯಾವಾಗ ನೀನು ಅಡ್ಗೆ ಮಾಡಕ್ ಕಲ್ತೆ? ಈ ತರ ಏನೋ ಈಸಿ ಟೆಕ್ನಿಕ್ ಇದೆ ಅಂತ ಗೊತ್ತಿದ್ರೆ ನಾನು ಅಡ್ಗೆ ಮಾಡ್ತಿದ್ದೆ. ವಾಟ್ ಎ ಟೆಕ್ನಿಕ್ ಐಸೆ ಪಲ್ಲವಿ. ಸೊ ಈಗ ಒಂದು ಪ್ಲೇಟ್ ಕೊಡ್ತೀರಾ? ಇವರು ಬ್ರೆಡ್ ನ ಪಾಪ ರೌಂಡ್ ರೌಂಡ್ ಆಗಿ ಬನ್ ಶೇಪ್ ಗೆ ತಂದ್ಬಿಟ್ಟಿದ್ದಾರೆ. ಇಡ್ಲಿ ಶೇಪ್ಗೆ. ಇವಾಗ ಬ್ರೆಡ್ ಬಿಕಮ್ ಇಡ್ಲಿ. ಮ್ಯಾಮ್. ಪಾಪ ಇಷ್ಟು ದಿನ ಈ ಬ್ರೆಡ್ ಆಗಿತ್ತು, ಇವಾಗ ಈ ಬ್ರೆಡ್ ಬನ್ ಆಗಿದೆ, ಬನ್ನಿಂದ ಇಡ್ಲಿ ಆಗಕ್ಕೆ ಹೊರಟಿದೆ. ಓಕೆ, ಏನ್ ಮಾಡ್ಬೇಕು ನೆಕ್ಸ್ಟ್? ಈಗ ಒಂದು ಪ್ಯಾನ್ ಸ್ಟವ್ ಮೇಲೆ ಇಡು. ಪ್ಲೀಸ್ ಸ್ಕಿಪ್ ಮೇಡಮ್. 1 ಟೀ ಸ್ಪೂನ್ ಆಯಿಲ್. ಅಷ್ಟೊತ್ತಿಗೆ ನಾವು ಅದು ಇದು ತುಪ್ಪ, ಇದು ತುಪ್ಪ ಇದು. ಓಕೆ, ನೋಡಿದ್ರ ಎಷ್ಟು ಚೆನ್ನಾಗಿ ಅಡಿಗೆ ಬರುತ್ತೆ ಒಳಗೆ. ದಿಸ್ ಇಸ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಾಕಿ. ಎಷ್ಟು ಹಾಕ್ಬೇಕು? 1 ಟೀ ಸ್ಪೂನ್ ಸಾಕಲ್ಲ? ಹಾ, ಸಾಕು. ಸೊ ನಾವೀಗ ಗ್ಯಾಪ್ ಅಲ್ಲಿ ಈ ಬ್ರೆಡ್ ಮೇಲೆ ಆಲೂ ಹಾಕ್ತಾ ಇದೀರಾ ನೀವು? ಎಸ್. ಸೊ ಆ ಕಟ್ ಮಾಡ್ಕೊಂಡಿರೋ ಬ್ರೆಡ್ ಮೇಲೆ ಈ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಮ್ಯಾಶ್ಡ್ ಆಲೂದು, ಸೊ ಅದನ್ನ ಹಾಕೋಣ. ನಾನೇನೋ ನೀವು ಇಡ್ಲಿ ಅಂದ ತಕ್ಷಣ ಸ್ಟೀಮ್ ಮಾಡ್ತೀರಾ ಅಂತಲ್ಲ ಮಾಡ್ತೀನಿ ಸ್ಟೀಮ್ ನೋಡಿ. ಓಕೆ, ಸೊ ಇದನ್ನ ರೆಡಿ ಮಾಡ್ಕೊಳ್ಳಿ ನಮ್ ಪಲ್ಲವಿ. ಆ ಗ್ಯಾಪ್ ಅಲ್ಲಿ ವಾಪಸ್ ಮೊಬೈಲ್ ಫೋನ್ ಬರೋಣ. ನಿಮ್ಮ ಮೊಬೈಲ್ ಕತೆ ಗೊತ್ತಾಗಿದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಮೋಹಿನಿ ಅಂತ ಒಂದು ಸಿನಿಮಾ ಬಂದಿತ್ತು, ಅದ್ರ ಜೊತೆಗೆ ಒಂದು ಮೊಬೈಲ್ ನಂಬರ್ ಕೂಡ ಇತ್ತು. ಬೇಸಿಕಲಿ ನಾವು ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ರೆ ಅಂತ ಒಂದು ರಾಕ್ಷಸಿ ಧ್ವನಿ ಬರ್ತಿತ್ತು, ಕರೆಕ್ಟಾ? ಹೌದು. ನೀವೇನೋ ಮಾಡಿದಿರಲ್ಲ ಗೋಲ್ಮಾಲು. ಆಕ್ಚುಲಿ ಮೋಹಿನಿ ಅಂತ ಸಿನಿಮಾ ಬಂದಿತ್ತು ನಿಮ್ಗೆ ಹೇಳ್ದಾಗೆ. ಆ ಸಿನಿಮಾ ಇವರೇ ಎಲ್ಲ ಮಾಡಿರೋದು ಆಕ್ಚುಲಿ ಆಗಿ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಓಕೆ, ಆ ಮೂವಿ ಪ್ರಮೋಷನ್ಗೆ ಏನಕ್ಕೋ ನಮ್ಗೆ ಟೈಮ್ ಪಾಸ್ ಏನಾದ್ರೂ ಆಗ್ಬೇಕಲ್ವಾ, ಸೊ ಇದೇ ತರ ತರಲೆ ಮಾಡ್ತಾ ಇದ್ವಿ. ಅಂದ್ರೆ ಆ ಮೂವಿ ಪ್ರಮೋಷನ್ಗೆ ಅಂತ ಹೇಳಿ ಆ ದೊಡ್ಡ ದೊಡ್ಡ ಪೋಸ್ಟರ್ಸ್ ಅಲ್ಲೆಲ್ಲ ಅದ್ರದ್ದೊಂದು ನಂಬರ್ ಬಿಟ್ಟಿದ್ರು ಅವಾಗ. ಹೌದು. ಸೊ ಆ ನಂಬರ್ ಬದಲು ಒಂದ್ ಮೆಸೇಜ್ ಎಲ್ಲ ಬರ್ತಾ ಇತ್ತು ಪ್ರಮೋಷನ್ಗೆ. ಸೊ ಆ ನಂಬರ್ ಬದಲು ನನ್ ನಂಬರ್ ಆಕ್ಚುಲಿ ನನ್ ನಂಬರ್ ಹಾಕ್ಬಿಟ್ಟು ಎಲ್ಲ ಕಡೆ ಫಾರ್ವರ್ಡ್ ಮಾಡ್ಬಿಟ್ಟು. ಹೇಳಿ ನೋಡೋಣ ನಿಮ್ ನಂಬರ್ ಅನ್ಸುತ್ತೆ. ಈಗ ಚೇಂಜ್ ಆಗಿದೆ, ಆ ನಂಬರ್ ಚೇಂಜ್ ಆಗಿದೆ. ಅದ ಚೇಂಜ್ ಆಗ್ತಾನೆ ಇತ್ತು ಅದಾದ್ಮೇಲೆ, ಆ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಕಾಲ್ಸ್ ಬರ್ತಾ ಇತ್ತು ಇವಳಿಗೆ. ಏನ್ ಮಾಡ್ತಿದ್ರಿ ಫಸ್ಟ್ ಹೇಳಿ. ಆ ನಂಬರ್ಗೆ ನಾನು ಫೋನ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಆ ನಂಬರ್ ಆಕ್ಚುಲಿ ಆ ಟೈಮಲ್ಲಿ ಮೆಡಿಕಲ್ ಕಾಲೇಜ್ ಯಾವ್ದೋ ಒಂದು ಸ್ಟ್ರೈಕ್ ಎಲ್ಲ ನಡೀತಾ ಇತ್ತು. ನನ್ನ ಫ್ರೆಂಡ್ ಯಾರೋ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದ, ಅವನಿಗೆ ಡೈರೆಕ್ಟ್ ಆಗಿ ಇವಳು ಮೆಸೇಜ್ ಮಾಡ್ಬಿಟ್ಲು ನನ್ನ ನಂಬರ್. ಅಲ್ಲಿ ಸ್ಟ್ರೈಕ್ ಅಲ್ಲಿ ಕುತ್ಕೊಂಡು ಹುಡುಗರು ಕಾಲ್ ಮಾಡಿದ್ದಾರೆ. ಎಂತ ಐಡಿಯಾ! ಸ್ಟ್ರೈಕ್ ಅಲ್ಲಿ ಸ್ಟ್ರೈಕ್ ಆಗಿದೆ. ಆಮೇಲೆ ನಾನು ಅವಾಗ್ಲಿಂದನೂ ಸ್ವಲ್ಪ ಜಾಸ್ತಿ ಅಂದ್ರೆ ತರಲೆ ಜಾಸ್ತಿ. ಫೋನ್ ಬಂದಾಗ ನಾನು ಯಾರು ಅಂತೆಲ್ಲ ಹೇಳ್ಬಿಟ್ಟಿದೀನಿ, ಆಯ್ತಾ? ಹೇಳಿದ್ರೆ ಅದು ಇಮಿಡಿಯೇಟ್ ಅಲ್ಲಿಂದ ಫಾರ್ವರ್ಡ್ ಆಗಿದೆ ಫುಲ್. ಒನ್ ಮೋರ್ ಟೇಕ್ ಕೊಡಿ ನೋಡೋಣ, ನನಗೂ ಆ ಫೀಲಿಂಗ್ ಬರ್ತದೆ. ಹೇಳಿ, ನೀವು ಫೋನ್ ಮಾಡಿ ಒಂದ್ಸತಿ. ಫೋನ್ ಟ್ರಿಂಗ್ 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 ಟ್ರಿಂಗ್. ಯಾರು ಮಾತಾಡ್ತಿರೋದು?
ಕನ್ಫರ್ಮ್ ದೆವ್ವನೇ ನೀವು ಅಲ್ವಾ? ಕಂಗ್ರಾಚುಲೇಷನ್. ಸೊ ಹಂಗೆಲ್ಲ ಆಯ್ತು. ಅವಾಗ ನಾವು ಸ್ವಲ್ಪ ಫನ್ನಿ ಅಂತಾನೆ ಮಾಡಿದ್ವಿ. ಅವತ್ತು ಫೋನ್ ಮಾಡಿದಾಗ ಎಲ್ಲರಿಗೂ ಫನ್ನಿ, ಎಲ್ಲರೂ ಬಿದ್ದಿದ್ನಾಗಳಿದ್ವಿ, ಹೆಂಗ್ ಎಲ್ಲರಿಗೂ ಅವಳಿಗೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಕ್ತು. ಆಮೇಲೆ ಎಂಟರ್ಟೈನ್ಮೆಂಟ್ ಲೈಫ್. ಕಾಲ್ ಹೆಂಗ್ ಬಂತು ಅಂದ್ರೆ ರಾತ್ರಿ ಮಲ್ಗೋ ಆಗಿಲ್ಲ, ಬೆಳಿಗ್ಗೆ ಹೇಳೋ ಆಗಿಲ್ಲ, ಫುಲ್. ನೀವು ಮಿಸ್ಟ್ರಿನ ಕ್ರಿಯೇಟ್ ಮಾಡಕ್ ಹೋಗಿ ನಿಮ್ ಲೈಫ್ ಅನ್ನ ಟ್ರಾಜಿಡಿ ಮಾಡ್ಕೊಂಡ್ರಿ ಅಂತ ಹೇಳಿ. ಹೌದು, ಟ್ರಾಜಿಕ್ ಎಂಡಿಂಗ್ ಅದು. ವೆರಿ ಟ್ರಾಜಿಕ್. ಇಡ್ಲಿಗೆ ಒಂದು ಪ್ಲಂಪಿನೆಸ್ ಬರ್ಬೇಕಂದ್ರೆ ಆ ಮೊಸರು ಹಾಕಿದ್ರೆ ಬೇಕೇ ಬೇಕು. ಓಕೆ, ಸೊ ಈ ಬೌಲ್ ಪಲ್ಲವಿ ತರ ಪ್ಲಂಪಿ ಆಗಿರ್ಬೇಕು ಅಂದ್ರೆ ಇಡ್ಲಿಗೆ ಮೊಸರು ಹಾಕ್ಬೇಕು. ಹೌದು, ಕರೆಕ್ಟ್. ಇಲ್ಲಿದ್ರೆ ಶೀತಲ್ ಅಂಡ್ ಶ್ರುತಿ ತರ ಇರುತ್ತೆ. ಅದೇ ಹೋಗಿರತ್ತೆ. ಇವಾಗ ನಾವ್ ಸ್ವಲ್ಪ ಹೇಳ್ಬಹುದು ಆತರ, ಖುಷಿಯಾಗಿರ್ಬೋದು ಅಲ್ವಾ? ಇದು ಚೂರ್ ಸಾಕಾ? ಇಲ್ಲ ಸ್ವಲ್ಪ ಇದು ಸ್ಪೂನ್ ನೀವು ತುಂಬಾ ಚಿಕ್ಕದ್ ಕೊಟ್ಟಿದ್ದೀರಾ. ಇದನ್ನೇ ಬಗ್ಸ್ಬಿಡೋಣ. ಬೇಡ ಬೇಡ. ಸೊ ಒಂದ್ ಅರ್ಧ ಕಪ್ ಮೊಸರು ಅಂತ ಇಟ್ಕೊಳ್ಳೋಣ. ಹಾ, ಓಕೆ ಅಲ್ವಾ? ನೆಕ್ಸ್ಟ್ ಟೈಮ್ ತುಂಬಾ ಚಿಕ್ಕ ಸ್ಪೂನ್ ಕೊಟ್ರಿ ಅಂತ ಬೈಸ್ಕೋಬಾರ್ದು ಅಂತ 2 ಸೈಜಸ್. ನಿಮ್ಗೆ ಯಾವ್ದು ಬೇಕು? ಇದೆ ಕೊಡಿ. ಬಚಾವ್. ಇದಕ್ಕೊಂಚೂರು ಉಪ್ಪು. ಓಕೆ, ಮೊಸರಿಗೆ ಒಂಚೂರು ಉಪ್ಪು ಹಾಕೊಂಡು, ಆಮೇಲೆ ಹೇಳಿದ್ನಲ್ಲ ಸಕ್ಕರೆ ನಂಗಿಷ್ಟ ಅಂತ, ಒಂಚೂರು ಸಕ್ಕರೆ ಹಾಕೊಳ್ಳಿ. ಆಮೇಲೆ ಅರಿಶಿನ ಇರ್ಬೇಕು. ಆಲ್ಸೋ ಹೇಳ್ತಾರೆ ಸಕ್ಕರೆ ಹಾಕಿದ್ರೆ ಕ್ಲೀನ್ ಆಗಿ ಸ್ಟೀಮ್ ಆಗತ್ತಂತೆ, ಇನ್ನು ಮೇಲ್ ಬರುತ್ತಂತೆ. ಓಕೆ, ಇದ್ ನಂಗೆ ಗೊತ್ತಿರ್ಲಿಲ್ಲ. ಇವತ್ತು ಗೊತ್ತಾಯ್ತು. ಸೊ ಈಗ ಅಲ್ಲಿ ರೆಡಿ ಆಗಿದೆ. ಓಕೆ, ಈ ಮಾಡ್ಕೊಂಡಿರೋ ಈ ಸ್ಟಫಿಂಗ್ ನ ಉಲ್ಟಾ ಇಡ್ಬೇಕು. ಹೌದೌದು. ಓಕೆ ಓಕೆ. ಅಂದ್ರೆ ಇದು ಇಡ್ಲಿನ ಅಥವಾ ಇಡ್ಲಿ ತರ ಕಾಣಿಸುತ್ತೆ ಅಂತಾನ? ನೋಡಿ, ಇವಾಗ ಕಾಣಿಸೋ ತರ ಮಾಡ್ತೀವಿ. ಸೊ ಈಗ ಈ ಮಾಡ್ಕೊಂಡಿರೋ ಮೊಸರನ್ನ ವಾವ್, ಅದ್ರ ಮೇಲೆ ಹಾಕ್ಬೇಕಾ? ಹೌದು. ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಟೈಮ್ ಬ್ರೆಡ್ ಮೇಲೆ ಮೊಸರು, ಬ್ರೆಡ್ ಕೆಳಗೆ ಆಲೂಗೆಡ್ಡೆ ನೋಡ್ತಾ ಇರೋದು ನಾನು. ಒಂದು ಇದು ಲಿಡ್ ಕೊಡಿ ಮುಚ್ಚಕ್ಕೆ. ಖಂಡಿತ. ಇಲ್ಲೇ ಇದೆ. ಅಲ್ಲೇ ಇದೆಯಾ? ಇದನ್ನ ಲೋ ಅಷ್ಟೇ. ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದು 5 ಮಿನಿಟ್ಸ್ ಇದು ಸ್ಟೀಮ್ ಮಾಡಕ್ಕೆ ಬಿಡೋಣ. ಓಕೆ, ಒಂದ್ ಸೈಡ್ ಅಲ್ಲಿ ನಮ್ಮ ಬ್ರೆಡ್ ಇಡ್ಲಿ ಸಿಮ್ ಅಲ್ಲಿ ಬೇಯ್ತದೆ. ಇವಾಗ ಮುಂದೆ ಏನ್ ಮಾಡ್ಬೇಕು? ಒಂದು ಇದು ಕೊಡಿ, ಪ್ಯಾನ್ ತರ ಚಿಕ್ಕದು ಒಗ್ಗರಣೆ ಹಾಕೊಳ್ಳಕ್ಕೆ. ಓ, ಹಿಯರ್ ಇಟ್ ಇಸ್. ಓಕೆ, ಸೊ ಇದಕ್ಕೆ ಇವಾಗ 1 ಟೀ ಸ್ಪೂನ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಹಾಕ್ಬೇಕು. ಭದ್ರಾ, ನಿಮಗೆ ಗ್ಲೌಸ್ ಬೇಕಾ ಬೈ ಎನಿ ಚಾನ್ಸ್? ಶೀತಲ್, ಎಲ್ಲಾದ್ರೂ ಕೈಗೆ ಸುಟ್ಕೊಂಡ್ಬಿಟ್ಟು ನೀವು? ಇಲ್ಲ ಹಾಗಿಲ್ಲ. ಇದಕ್ಕೆ ಆಯ್ತಾ, ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾದಿದ್ಯಾ ಶೀತಲ್? ಕೈ ಇಟ್ಟು ನೋಡ್ಬೇಡಮ್ಮ. 1 ಟೀ ಸ್ಪೂನ್ ಸಾಸಿವೆ. ಶೀತಲ್ ತರ ಚಟಪಟ ಅನ್ಬೇಕದು. ಕರೆಕ್ಟ್. ಅಂತಾರನ ಪಟ 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 ಪಟ. ಹೌದು, ಪಟಪಟ ಶ್ರುತಿ ಅಲ್ವಾ ನೀವು? ಪಟಾಕಿ ಶ್ರುತಿ. ಎಸ್, ಬರ್ತದೆ ಅಲ್ಲಿ ಇವಾಗ ಶಬ್ದ. ಅಯ್ಯೋ ದೇವ್ರೆ. ಓ, ಅಷ್ಟೆಲ್ಲ ಡೆಲಿಕೇಟ್ ಡಾರ್ಲಿಂಗ್ ಆಗ್ಬೇಡ. ಸೊ ಇದಕ್ಕಿವಾಗ ಕರ್ಬೇವು ಸೊಪ್ಪು. ಓಕೆ, ಆಮೇಲೆ ಡಾರ್ಲಿಂಗ್ ಆಗ್ಬೇಡ ಅಂತ ನನಗೆ ಬಿಡುತ್ತಾ ಇದ್ದಾಳೆ. ಆಮೇಲೆ ಆಫ್ ಮಾಡ್ಕೊಂಡು ಇಲ್ಲ ಒಂಚೂರು ನೀರ್ ಹಾಕೊಳ್ಳೋಣ. ನೀರಾ? ಹೌದು. ಒಂಚೂರು. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇದೀನಿ, ಒಗ್ಗರಣೆಗೆ ನೀರ್ ಹಾಕೋಬೇಕು. ಅಕ್ಕ, ನಿನ್ಗೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಳ್ಳಿ, ನಾವಂತೂ ಆ ರಿಸ್ಕಿಗೆ ಹೋಗಲ್ಲ. ನೀವ್ ಹಾಕಿ, ನಾನ್ ಹಾಕಲ್ಲ. ಕಟ್ ಅಂತ ಹಾಕ್ಬಿಡ್ಬೇಡ. ನೋ, ಅದೇನ್ ಅದೊಂಥರ ಇದು ಬರಕ್ಕೆ ಸ್ಪೆಷಲ್. ಹೌದು. ಸೊ ಇವಾಗ ಆಫ್ ಮಾಡ್ಕೊಳ್ಳೋಣ. ಇದು ನೋಡೋಣ ಇಡ್ಲಿ ಹೇಗಾಗಿದೆ ಅಂತ. ನಾನು ಈ ಹೊಗೆ ನೋಡಿ ಇಡ್ಲಿ ಹೊಗೆ ಹಾಕೊಂಡಿದೆ ಅನ್ಕೊಂಡೆ, ಬಟ್ ಸೂಪರ್ ಆಗಿ ಬಂದಿದೆ. ಸೂಪರ್ ಆಗಿದೆ. ಒರಿಜಿನಲ್ ಇಡ್ಲಿಗೆ ಶಾಕ್ ಕೊಡೋ ತರ ಇಡ್ಲಿಗೆ ಇದು ಏನ್ ಹೇಳಿ ಕಾಂಪಿಟೇಷನ್ ಕೊಡೋ ತರ. ಸೊ ಇದನ್ನ ನೋಡಾದ್ಮೇಲೆ ಒರಿಜಿನಲ್ ಇಡ್ಲಿಗೆ ಮರ್ಯಾದೆನೇ ಇರಲ್ಲ ಪಾಪ. ವಾವ್, ದಿಸ್ ಇಸ್ ಟೂ ಗುಡ್. ಸೂಪರ್ ಆಗಿದೆ ಅಲ್ಲ? ಒಂದ್ ಮಾತ್ರ ಈ ಕಡೆ. ವಾವ್, ಬ್ಯೂಟಿಫುಲ್. ಮೇಲಿಂದ ನೋಡಿದ್ರೆ ಗ್ಯಾರಂಟಿ ಇದು ಇಡ್ಲಿ ಅಂತ ಯಾರಾದ್ರೂ ಕನ್ಫರ್ಮ್ಡ್ ಆಗಿ ಹೇಳ್ತಾರೆ. ಬೆಟ್ ಕಟ್ಬೋದು. ಇದು ಬ್ರೆಡ್, ಇದು ಆಲೂಗೆಡ್ಡೆನ, ಇದು ಇಡ್ಲಿನ. ಓಕೆ, ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಬೇಕು.
ಕರ್ಬೇವಿನ ಸೊಪ್ಪೆಲ್ಲ ಒಂದೇ ಕಡೆ ಬಿದ್ಬಿಟ್ಟಿದೆ. ಹೌದಲ್ವಾ ಯಾರು ಕಣ್ ಕ್ಲೀನ್ ಆಗಿ ಕಾಣಲ್ವೋ ಅವ್ರು ಕರ್ಬೇವಿನ ಸೊಪ್ಪು ತಿನ್ಬೇಕು. ಸೂಪರ್. ಸೊ ಇದನ್ನ ನೋಡಿದ್ರೆ ಯಾರಾದ್ರೂ ಇದು ಇಡ್ಲಿ ಅಲ್ಲ ಅಂತ ಹೇಳಕ್ ಆಗತ್ತಾ? ಚಾನ್ಸೇ ಇಲ್ಲ ಅಲ್ವಾ? ಇದು ನಿಜವಾದ ಇಡ್ಲಿಗೆ ಕಾಂಪಿಟೇಷನ್. ಸ್ವಲ್ಪ ಇದಕ್ಕೆ ಗಾರ್ನಿಶ್ ಮಾಡೋಣವಾ? ಖಂಡಿತವಾಗ್ಲೂ ಗಾರ್ನಿಶ್ ಮಾಡಿ. ಆಸ್ ಇಟ್ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಎಸ್, ಬಟ್ ಸ್ಟಿಲ್ ಒಂಚೂರು. ಒಟ್ನಲ್ಲಿ ನಿಮ್ ಮನೆಗೆ ನೀವು ನಮ್ಮನ್ನ ಯಾವಾಗ್ಲೂ ಅಷ್ಟೇ ಪಲ್ಲವಿ ಸೆಲ್ಫ್ ಪ್ರಮೋಷನ್ ಅಲ್ಲಿ ತುಂಬಾ ಎತ್ತದ ಕೈ. ಬಟ್ ಪಲ್ಲವಿ ಅವ್ರ ಮನೆಯಲ್ಲಿ ಎಲ್ಲ ಖಾಲಿ ಆದ್ರೆ ಇದು ಮಾತ್ರ ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಬಂದಿದೆ ಇವಾಗ. ಅದು ವರ್ಲ್ಡ್ ಫೇಮಸ್ ಬೇರೆ ಮಾಡ್ತಾ ಇದ್ದಾಳು ಅವಳು. ಎಕ್ಸಾಕ್ಟ್ಲಿ. ಎಸ್. ಯಾರಿಗೆ ಇಡ್ಲಿ ಅಂತ ಇವಾಗ ಇದನ್ನ ನಾವು ನಮ್ಮ ಕೈಯಲ್ಲಿ ತಗೊಂಡು ಡೈನಿಂಗ್ ಟೇಬಲ್ ಪಕ್ಕ ಹೋಗೋಣ. ಬ್ರೆಡ್ ಇಡ್ಲಿನಾ ಬ್ರೆಡ್ ಇಡ್ಲಿ ಹೇಗ್ ಮಾಡೋದು, ಏನ್ ಇಂಗ್ರೀಡಿಯೆಂಟ್ಸ್ ಬೇಕು, ಒಂದು ಸ್ಮಾಲ್ ರೀಕ್ಯಾಪ್ ನೋಡೋಣ. ಬ್ರೆಡ್ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ 4, ಹಸಿಮೆಣಸಿನಕಾಯಿ 4, ರುಚಿಗೆ ಉಪ್ಪು, ಜೀರಿಗೆ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಆಮ್ಚೂರ್ ಪುಡಿ 1/4 ಟೀ ಸ್ಪೂನ್, ಶುಂಠಿ ಪೇಸ್ಟ್, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು, ಎಣ್ಣೆ 2 ಟೀ ಸ್ಪೂನ್, ಬ್ರೆಡ್ 3 ರಿಂದ 4 ಪೀಸ್ಗಳು, ಮೊಸರು ಅರ್ಧ ಬಟ್ಲು, ಸಾಸಿವೆ, ಕರಿಬೇವು. ಮಾಡುವ ವಿಧಾನ: ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿಕೊಂಡ ನಂತರ ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ, ಆಮ್ಚೂರ್ ಪುಡಿ, ಶುಂಠಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ರೌಂಡ್ ಆಗಿ ಕತ್ತರಿಸಿಕೊಂಡ ಬ್ರೆಡ್ ಮೇಲೆ ಮಿಶ್ರಣವಿಟ್ಟು ಚಿಟಿಕೆ ಉಪ್ಪು, ಚಿಟಿಕೆ ಸಕ್ಕರೆ ಸೇರಿಸಿ ಕಲಸಿದ ನಂತರ ಮೊಸರನ್ನ ಅದ್ರ ಮೇಲೆ ಹಾಕಿ ಮಿಶ್ರಣವಿರುವ ಕಡೆ 5 ನಿಮಿಷಗಳ ಕಾಲ ಬೇಯಿಸಿಕೊಂಡು ಅದಕ್ಕೆ ಚಿಕ್ಕ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ನೀರು ಸೇರಿಸಿ ಒಗ್ಗರಣೆ ತಯಾರಿಸಿ ಇಡ್ಲಿ ಮೇಲೆ ಅಲಂಕರಿಸಿದ್ರೆ ಟೇಸ್ಟಿ ಬ್ರೆಡ್ ಇಡ್ಲಿ ರೆಡಿ ಟು ಈಟ್. ಪಾಪ ಈ 3 ಇಡ್ಲಿ ಕಾಯ್ತಾ ಇದೆ ಪ್ಲೇಟ್ ಬರ್ಲಾ ಅಂತ. ಫಸ್ಟ್ ಪಲ್ಲವಿಗೆ, ಥ್ಯಾಂಕ್ ಯು. ಸೆಕೆಂಡ್ ಪ್ಲೇಟ್ ಹತ್ರ ತಗೊಂಬನ್ನಿ ಶೀತಲ್ಗೆ, and the final one goes to me. Okay, ready na? Yes. Come on, let's try it. ಇಡ್ಲಿ ಅಷ್ಟೇ ಸಾಫ್ಟ್ ಆಗಿದೆ. Exactly. ವೆರಿ ಡಿಫ್ರೆಂಟ್. ಇಡ್ಲಿಗಿಂತ ಚೆನ್ನಾಗಿದೆ. ಯಾರ್ಯಾರಿಗೆ ಇಡ್ಲಿ ಅಲರ್ಜಿ ಇದೆಯೋ ಖಂಡಿತವಾಗ್ಲು ಇದನ್ನ ಟ್ರೈ ಮಾಡ್ಬೇಕು. ಅದ್ರ ಜೊತೆ ಇಡ್ಲಿ ಜೊತೆ ಚಟ್ನಿ ಮಾಡ್ಬೇಕು ಅನ್ನೋದು ಇಲ್ಲ, ಹಿಂಗೆ ತಿನ್ಬೋದು ಅಲ್ವಾ? ಬಿಕಾಸ್ ಕೆಳಗಡೆ ರೋಸ್ಟ್, ಇಟ್ ಇಸ್ ರೋಸ್ಟೆಡ್ ಆಲೂಗೆಡ್ಡೆ ವಿತ್ ಮಸಾಲ. ಅಮೇಸಿಂಗ್. ಇದಕ್ಕೆ ಕೆಚಪ್ ಹಾಕೋಬಹುದು. ಎಸ್, ಬೇಕಾದ್ರೆ ಮಿಂಟ್ ಚಟ್ನಿ ಹಾಕೋಬಹುದು. ಆಕ್ಚುಲಿ ಹಂಗೇನು ತಿನ್ಬೋದು. ಯಾವಾಗಿಂದ ಕಲ್ತೆ ಪಲ್ಲವಿ ಇಷ್ಟೆಲ್ಲ ಸೂಪರ್ ಆಗಿ ಅಡ್ಗೆ ಮಾಡೋದು ಅಲ್ವಾ? ನನಗೆ ತುಂಬಾ ಇಷ್ಟ ಆಗಿದ್ದು ಇದು ಕರ್ಮಾ ಕುರ್ಮಾ ಅಂತ. ನೀವ್ ಯಾವ್ದೇ ಹೋಟೆಲ್ ಹೋದ್ರೂ ಫಸ್ಟ್ ಆರ್ಡರ್ ಮಾಡಿದ್ರೆ ಚಿಕನ್ ಅಂತೆ. ಅದ್ರಲ್ಲೂ ಯಾವ ಚಿಕನ್? ಚಿಲ್ಲಿ ಚಿಕನ್. ಈ ಇಡ್ಲಿ ಹೆಂಗ್ ಖಾರವಾಗಿದೆಯೋ ಈ ಖಾರವಾದ ವಿಷಯ ಆಚೆ ಬರ್ಲೇಬೇಕು. ಕಮಾನ್ ಪಲ್ಲವಿ. ನೋ, ಆಕ್ಚುಲಿ ಏನಂದ್ರೆ ಇದು ಎಲ್ಲಾರ್ಗು ಅವ್ರದೇ ಪ್ಲೇಟು, ಲೋಟ ಎಲ್ಲ ಇರುತ್ತಲ್ವಾ ಹಾಸ್ಟೆಲ್ ಅಲ್ಲಿ. ಸೊ ನಾವು ರೂಮ್ ಅಲ್ಲಿ ಏನಾಗ್ತಿತ್ತು, ಅವಳು ಏನ್ ಮಾಡಿ ಎಲ್ಲಾರು ಫ್ರೆಂಡ್ಸ್ ಅವಳಿಗೆ. ಸೊ ಅವಳು ಊಟ ಟೈಮಿಗೆ ಎಲ್ಲಾದ್ರೂ ರೂಮಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಊಟ ಮಾಡಿ ಬರ್ತಾಳಲ್ವಾ. ಸೊ ಬರ್ತಾಳಲ್ವಾ ಅಲ್ಲ, ಊಟಕ್ಕೆ ಹೋಗ್ತಾಳಲ್ವಾ. ಸೊ ಆ ಪ್ಲೇಟ್ ಅಲ್ಲೇ ಮರ್ತ್ ಬಿಟ್ಟು ಬಂದ್ಬಿಡೋಳು. ಓಕೆ. ಆಮೇಲೆ ನೆಕ್ಸ್ಟ್ ಡೇ ಊಟ ಟೈಮಿಗೆ ಪ್ಲೇಟೇ ಇರ್ತಾ ಇರ್ಲಿಲ್ಲ. ಎಲ್ಲಿ ಅಂದ್ರೆ ಪ್ಲೇಟೇ ಇರ್ತಾ ಇರ್ಲಿಲ್ಲ. ಅದೆಷ್ಟೋ ಜನಕ್ಕೆ ಬೇಜಾರು ಇದೆ ಅವಳ ಮೇಲೆ, ಯಾಕಂದ್ರೆ ಅವಳು ಅಷ್ಟು ಇರ್ರೆಸ್ಪಾನ್ಸಿಬಲ್ ಅಂತ. ಇಲ್ಲ, ಬಟ್ ಪ್ರೂವ್ ಆಯ್ತು ಬಿಡಿ. ನೀವೇನ್ ಹೇಳಿದ್ರಿ ಬಿಗಿನಿಂಗ್ ಅಲ್ಲಿ, ಎಂಟ್ರಿ ಅಲ್ಲೇ ವೆರಿ ಲೇಜಿ ಅಂತ. ಆ ಪ್ಲೇಟ್ ತಾವು ತೊಳಿಬಾರ್ದು ಅಂತ ಒಂದು ಐಡಿಯಾ ಹಾಕೊಂಡು, ಹೌದು, ಬೇಕಂತ ಮರ್ತ್ ಬರ. ಅದಕ್ಕಲ್ಲ, ಆಕ್ಚುಲಿ ಪಲ್ಲವಿ ಮೊಸರನ್ನ ಮಾಡಿ ತಿನ್ಸಿದ್ರೆ ಅದ್ರ ಟೇಸ್ಟೇ ಬೇರೆ ತರ ಇರುತ್ತೆ. ನನ್ ಕೈಯಿಂದ ತಿಂದ್ರೆ ಆ ಟೇಸ್ಟ್ ಇರಲ್ಲ. ಅದಕ್ಕೆ ಬೇಕಂತ ಅದಕ್ಕೋಸ್ಕರ ಬೇಕಂತ. ಅದಕ್ಕೆ ಬೇರೆಯವ್ರ ರೂಮಲ್ಲಿ ಪ್ಲೇಟ್ ಇಟ್ಟು ಬರ್ತಾ ಇದ್ರಿ. ಹೌದು. ಆಹಾ, ಇದು ಕಿವಿ ಮೇಲೆ ಇಡ್ಲಿ ಅಲ್ಲ, ಲಾಲ್ ಬಾಗೆ ಇಟ್ಟಂಗ ಆಗ್ತದೆ. ನಾವು ಮೊದ್ಲಿಂದಲೂ ಅದಿರಲ್ಲ, ಅದ್ರಲ್ಲಿ ಫೇಮಸ್. ಸೊ ಅದಕ್ಕೆ ಪಾಪ ಹಸುಕೊಂಡಿರ್ತಾಳಲ್ಲ ಅಂತ ನಾನೇನ್ ಮಾಡ್ತಾ ಇದ್ದೆ, ನನ್ ಪ್ಲೇಟ್ ಅಲ್ಲೇ ಅವಳಿಗೆ ಕಲ್ಸ್ಕೊಂಡ್ ಬಂದು ತಿನ್ನಿಸ್ತಾ ಇದ್ದೆ. ಕೈ ರುಚಿ ಕೈ ತುತ್ತು ಅಂತ ಇದಕ್ಕೆ ಹೇಳೋದು. ಎಷ್ಟು ಪ್ರೀತಿ ಪಲ್ಲವಿಗೆ. ಹೌದು. ಏನು ಅಂದ್ರೆ ಪ್ರೀತಿಯಿಂದ ಪಲ್ಲವಿ ಮಾಡಿದಕ್ಕೆ ಲಾಸ್ಟ್ ಬೈಟ್ ಪಲ್ಲವಿಗೆ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ತಿನ್ಸ್ಲಾ? ರಿವರ್ಸ್ ಬಂದಿದ್ದಕ್ಕೆ ಚೆನ್ನಾಗಿದ್ಯಾ? ಹಾ, ತುಂಬಾ ಜನ ಅದು ಸ್ವೀಕರಿ ಕೈ ರುಚಿಯಿಂದ. ಕಮಾನ್, ಕೈ ತೊಳ್ಕೊಳ್ಳೋಣ ಬನ್ನಿ.
ಪರ್ಫೆಕ್ಟ್ಲಿ ಮೇಡ್ ಬ್ರೆಡ್ ಇಡ್ಲಿನ ತಿಂದು ಹೊಟ್ಟೆ ಭಾರ ಆಗ್ಲಿಲ್ಲ, ಮನಸ್ಸು ಇವಾಗ ಭಾರ ಆಗಿದೆ, ದುಃಖ ಆಗ್ತಿದೆ ನನಗೆ. ಯಾಕೆ ಅಂತ ಕೇಳಿದ್ರೆ ಯಾಕೆ? ಹಾಸ್ಟೆಲ್ ಲೈಫ್ ಹಾಸ್ಟೆಲ್ ಲೈಫ್ ಹಾಸ್ಟೆಲ್ ಲೈಫ್. ನಮ್ಮ ಮನೇಲಿ ನನ್ನ ಹಾಸ್ಟೆಲ್ ಹೋಗಕ್ಕೆ ಬಿಡ್ಲಿಲ್ಲ. ಶ್ರುತಿಯಲ್ಲಿ ಟೀ ಬರುತ್ತಲ್ಲ, ದಟ್ ಸ್ಟ್ಯಾಂಡ್ಸ್ ಫಾರ್ ಟ್ರಬಲ್. ಅಲ್ಲಿ ಹೋದ್ರೂ ನೀ ಏನಾದ್ರು ಗೋಲ್ಮಾಲ್ ಕಿತಾಪತಿ ಮಾಡ್ತೀಯ ಅಂತ ಬಿಡ್ಲೇ ಇಲ್ಲ. ಇವಾಗ ನಿಮ್ ಕತೆಗಳು ಕೇಳಿ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ, ನಿಜವಾಗ್ಲೂ ಹಾಸ್ಟೆಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗ್ದಿದ್ದವರು ಏನೋ ಒಂದ್ ಕಳ್ಕೊಂಡಂಗೆ. ನಿಜವಾಗ್ಲು ಸೀರಿಯಸ್ಲಿ ನೀವಿಬ್ರು ಒಗ್ಗರಣೆ ಹಾಕಿದ್ ಸಾಕು. ನಾವಿವಾಗ ಪಲ್ಲವಿನ ಕಳ್ಸಿಕೊಡುವ ಸಮಯ ಬಂದಿದೆ. ಪಲ್ಸಿ, ವಿ ವಿಲ್ ಸಿ ನೆಕ್ಸ್ಟ್ ಟೈಮ್, ಓಕೆನಾ? ಶೋರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಮೇಸಿಂಗ್ ಬ್ರೆಡ್ ಇಡ್ಲಿ. ನಿಮ್ಗೆ ಹೇಗ್ ಅನ್ಸ್ತು ಅಂತ ಹೇಳಿ. ನಂಗೆ ಇಟ್ ಇಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಇವಳ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ನಮ್ದು ಹಾಸ್ಟೆಲ್ ಬಗ್ಗೆ ಮಾತಾಡೋದು ಚಾನ್ಸ್ ಸಿಕ್ಕಿದ್ದು ರಿಯಲಿ ವಂಡರ್ಫುಲ್. ಸೋ ಸ್ವೀಟ್. ಸೂಪರ್ ಡೂಪರ್ ಫ್ರೆಂಡ್ ಅವಳು ನಂದು. ಯಾವತ್ತೂ ಕೂಡ ಅಂದ್ರೆ ಲೈಫ್ ಅಲ್ಲಿ ಏನೇ ಬಂದಿರ್ಬೋದು, ಹೇಗೆ ನಾವು ಕೆಲವು ಸಲ ಕಾಲ್ ಮಾಡೋದಕ್ಕಾಗಲ್ಲ, ಮಾತಾಡೋದಕ್ಕಾಗಲ್ಲ. ಹೌದು, ನಮ್ಗೆ ಈಗ ಎವ್ರಿಬಡಿ ಆರ್ ಬಿಸಿ ಇನ್ ದೇರ್ ಓನ್ ಲೈಫ್, ನಮ್ಗೆ ಟೈಮೇ ಸಿಗಲ್ಲ. ಬಟ್ ಸ್ಟಿಲ್ ಮಾತಾಡಿದಾಗ ಬಂದ್ಬಿಡುತ್ತೆ ಹೊರಗೆ. ವಿ ಆರ್ ಸ್ಟಿಲ್ ಆಸ್ ಇಟ್ ಈಸ್. ನಾವ್ ಹೇಗಿದ್ವು ಹಾಸ್ಟೆಲ್ ಲೈಫ್ ಅಲ್ಲಿ ಹಾಗೆ. ಪಲ್ಲವಿ, ನಿಮ್ಮನ್ನ ಇಲ್ಲಿ ಇನ್ನಷ್ಟು ಹೊತ್ತು ಇಟ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಿಮ್ ಗಂಡ ಕಾಯ್ತಾ ಇರ್ತಾರೆ. ನೀವ್ ಯಾವಾಗ ಮನೆಗೆ ಹೋಗ್ತೀರಾ, ಯಾವಾಗ ಇಡ್ಲಿ ಮಾಡ್ಕೊಡ್ತೀರಾ ಅಂತ. ನೆನ್ನೆ ಮೊನ್ನೆ ಎಲ್ಲ ತಿಂದು ಪಾಪ ಇವತ್ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಫೀಲಿಂಗ್ ಅನ್ನ. ಹೌದು, ಮೋಸ್ಟ್ಲಿ ಇವತ್ತಾದ್ಮೇಲೆ ಪಲ್ಲವಿಗೆ ಎಲ್ಲರೂ ಇಡ್ಲಿ ಪಲ್ಲವಿ ಅಂತಾರ ಅನ್ಸುತ್ತೆ. ನ್ಯೂ ನೇಮ್ ಇಡ್ಲಿ ಪಲ್ಲವಿ, ಇಡ್ಲಿ ಪಲ್ಲವಿ ಅಂತ. ಚೆನ್ನಾಗಿಲ್ಲ ಅನ್ಕೊಳ್ತೀನಿ. ಚೆನ್ನಾಗಿಲ್ಲ ಹೆಸರು. ಆಯ್ತು ಬಿಡಿ, ಪಲ್ಲವಿ ಉಡ್ಪ ಅವಳ ಹೆಸರು. ಸರಿ, ಅಲ್ಲ ಇದನ್ನ ಕಟ್ ಮಾಡಿ. ಮರ್ಯಾದೆ ತುಂಬಾ ಕಳೆದ್ ಬಿಟ್ಟಿದೆ ಆಲ್ರೆಡಿ. ಇದನ್ನ ಕಟ್ ಮಾಡಿ ಅಂತ. ಅದನ್ನ ಕಟ್ ಮಾಡದ ಅಥವಾ ಕೀಪ್ ಇಟ್ ಮಾಡದ ನೋಡೋಣ. ನಮ್ಮ ಮಹಾಜನಗಳು ನಿಮ್ಮನ್ನ ಹೆಂಗ್ ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಸದ್ಯಕ್ಕೆ ಇಟ್ಸ್ ಓಕೆ, ಇಟ್ಸ್ ಓಕೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ನೈಸ್ ಮೀಟಿಂಗ್ ಯು ಶ್ರುತಿ. ಮೈ ಪ್ಲೆಜರ್. ಥ್ಯಾಂಕ್ಸ್ ಪಲ್ಲು, ಬಂದಿದ್ದಕ್ಕೆ. ಸರಿ, ಇವಾಗ ಬಿಟ್ಕೊಳ್ಳೋಣವಾ? ಥ್ಯಾಂಕ್ ಯು, ಬಾಯ್ 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 ಅಂತ ಇಲ್ಲೇ ಇಟ್ಕೊಂಡಿದ್ದೀವಿ. ಪಲ್ಲವಿಗೆ ಟಾಟಾ ಬೈ ಬೈ ಸಿ ಅಂತ ಹೇಳಿದ್ವಿ. ಒಂದಿಷ್ಟು ಹಾಸ್ಟೆಲ್ ಕತೆಗಳನ್ನ ಕೇಳಿದ್ವಿ. ಬಟ್ ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ, ನಾಳೆ ಏನ್ ಸ್ಪೆಷಲ್ ಅಡ್ಗೆ ಮಾಡ್ತಾ ಇದಾರೆ. ಆಲ್ಸೋ ಹಾಸ್ಟೆಲ್ ಅಂದಿದ ತಕ್ಷಣ ಈ ನಮ್ಮ ಶೀತಲ್ ಮೇಡಮ್ ಆ ಫ್ರೆಂಡ್ ಜೊತೆ ಸೇರಿ ಹಾಸ್ಟೆಲ್ ವಾರ್ಡನ್ ಮಗನ್ನ ರ್ಯಾಗ್ ಮಾಡಿದಾರಂತೆ. ಏನಿ ಕತೆ ಅಂತ ನಾಳೆ ಗೊತ್ತಾಗತ್ತೆ. ನಾಳೆ ನಿಮ್ಮ ಭೇಟಿ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ಶೀತಲ್ ಶೆಟ್ಟಿ. ಸಿಗ್ತೀವಿ ಮತ್ತೆ. ಬಾಯ್ ಬಾಯ್. ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗು. ವೆಲ್ಕಮ್ ಬ್ಯಾಕ್ ಟು ದ ಶೋ. ನಮ್ಮೊಂದಿಗೆ ಮತ್ತೆ ದ ಗಾರ್ಜಿಯಸ್ ಶೀತಲ್ ಶೆಟ್ಟಿ. ನಮಸ್ತೆ ನಮಸ್ತೆ ನಮಸ್ತೆ. ನೀನೇನಮ್ಮ ಇನ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳಿದ್ರೆ ಕಡ್ಲೆಕಾಯಿ ಅಂತ ಹೇಳ್ತಾ ಇದೀಯಾ? ನೀವೇನ್ ಮಾಡದ, ನಿಮ್ಮಷ್ಟು ಪಟಾಕಿಯಾಗಿ ಮಾತಾಡೋಕ್ ಆಗಲ್ಲ. ಅಟ್ ಲೀಸ್ಟ್ ನಮ್ ನ್ಯೂಸ್ ಸ್ಟೈಲ್ ಅಲ್ಲೇ ಎಲ್ಲಾದ್ರೂ ಒಂದ್ ಕಡೆ ನಮಸ್ತೆ ನಮಸ್ತೆ ಹೇಳೋಣ ಅಂತ ಅನ್ಕೊಂಡು ಹಂಗೆ. ಓಕೆ, ಇವತ್ತು ನ್ಯೂಸ್ ಸ್ಟೈಲ್ ಅಲ್ಲ, ಬಟ್ ನ್ಯೂಸ್ ಸ್ಟೈಲ್ ಅಲ್ಲಿ ಯಾರ್ ಕೈ ರುಚಿ ತೋರ್ಸಕ್ ಬರ್ತಾ ಇದಾರೆ ಅಂತ ನೋಡ್ಬೇಕಾಗಿದೆ. ಗೊತ್ತಲ್ಲ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಹೂ ಇಸ್ ಕಮಿಂಗ್ ಟುಡೇ? ಸೊ ಇವತ್ತು ಮತ್ತೊಬ್ಳು ಫ್ರೆಂಡ್, ನೆನ್ನೆ ಪಲ್ಲವಿ ಬಂದಿದ್ಲು, ಇವತ್ತು ಜ್ಯೋತಿ ಅಂತ ಹೇಳಿ. ಅವಳು ಕೂಡ ನನ್ನ ಹಾಸ್ಟೆಲ್ ಮೇಟ್. ಓಕೆ, ನಾವೆಲ್ಲ ಒಟ್ಟಿಗೆ ಹಂಗಾಮ ಮಾಡ್ತಾ ಇದ್ದವ್ರು. ಸೊ ಜ್ಯೋತಿ ಕರಿಯೋಣ. ಸೊ ಪಟಾಕಿ ಶ್ರುತಿ ಆಲ್ರೆಡಿ ಇಲ್ಲಿದ್ದೀನಿ. ಶೀತಲ್ ಶೆಟ್ಟಿ ರೆಡಿ ಆಗಿದ್ದಾರೆ. ಮಧ್ಯದಲ್ಲಿ ಬೆಳಗ್ಸಕ್ಕೆ ಜ್ಯೋತಿನ. ಲೆಟ್ಸ್ ವೆಲ್ಕಮ್ ಜ್ಯೋತಿ ಟು ಸ್ಟಾರ್ ಸವಿರುಚಿ. ಪಲ್ಲವಿ ಫಸ್ಟ್ ನನಗೆ ಹಗ್ ಮಾಡಿದ್ಲು. ಆದ್ರೆ ಅವ್ರು ಹೊಸ ಫ್ರೆಂಡ್ ಅಲ್ವಾ, ಅದಕ್ಕೆ ನಮ್ದು ಯಾವಾಗ್ಲೂ ಇರುತ್ತೆ, ಇದ್ದೇ ಇರುತ್ತೆ. ಸೊ ಜ್ಯೋತಿ, ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ಓಕೆ ಶೀತಲ್ ವೇಟ್ ಮಾಡ್ತಿದಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಓಕೆ ಮಾಡೋಣ ಅಂತ. ಬಟ್ ನೀವು ನನಗೆ ಇಂಗ್ರೀಡಿಯೆಂಟ್ಸ್ ಪರಿಚಯ ಮಾಡ್ಕೊಡಕ್ಕಿಂತ ಮುಂಚೆ ನಿಮ್ಮಿಬ್ರು ಪರಿಚಯ ಹೇಗಾಯ್ತು? ಶೀತಲ್ ನಾನ್ ಸೀನಿಯರ್ ಆಗ್ತೇನೆ. ಓಕೆ, ಬಟ್ ಆದ್ರೆ ನನ್ಗೆ ಅವಳ ಜೊತೆ ತುಂಬಾ ಜನ, ಅವಳು ಇನ್ನೂ ಹಾಸ್ಟೆಲಿಗೆ ಬಂದ ತಕ್ಷಣಕ್ಕೆನೆ ಎಲ್ರು ಶೀತಲ್ ಅಂತೆ ಅಂತ ಏನೋ ತುಂಬಾ ಹಂಗಾಮ ಇತ್ತು ಹಾಸ್ಟೆಲ್ ಅಲ್ಲಿ. ಬಟ್ ಆದ್ರೆ ನನ್ಗೆ ಯಾವತ್ತೂ ಆ ಇಂಟ್ರೆಸ್ಟ್ ಕಾಣಿಸಿರ್ಲಿಲ್ಲ. ಅದೇನಾಯ್ತು ಅಂತ ಗೊತ್ತಿಲ್ಲ. ಬಟ್ ಎಲ್ಲಾರು ಸ್ವಲ್ಪ ಇವಳ್ದು ನಮ್ ರೂಮಲ್ಲಿ ಮಾತುಕತೆ ಕಮ್ಮಿ ಆಗೋಯ್ತು. ಆಗ ಅದ್ ಹೆಂಗಂತ ಗೊತ್ತಿಲ್ಲ, ಅವಳ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ದವಳು, ಬಟ್ ಅಂತ ನನಗೆ ಇಂಟ್ರೆಸ್ಟ್ ಶುರು ಆಯ್ತು ಅವಳ ಬಗ್ಗೆ. ಒಂದ್ ವಿಷಯ ಏನಂದ್ರೆ, ಫಸ್ಟ್ ಇಯರ್ ಅಲ್ಲಿ ನಾನು ಹೋದಾಗ ಈ ಸೀನಿಯರ್ಸ್ ಜೊತೆ ಎಲ್ಲ ಸೇರ್ಕೊಂಡು ನಾನು ರ್ಯಾಗ್ ಮಾಡಕ್ ಸ್ಟಾರ್ಟ್ ಇವಳೇ ಜೂನಿಯರ್, ಆದ್ರೆ ಇವಳೇನೆ ಬಂದವರಿಗೆ ರ್ಯಾಗ್ ಮಾಡಕ್ ನಮ್ ಜೊತೆ ಸೇರ್ಕೊಂಡಿದ್ಲು. ಇವರೆಲ್ಲ ಮನ್ಸೊಳಗೆ ಯೋಚನೆ ಮಾಡ್ತಾ ಇದ್ರು, ಏನ್ ಇವಳು ಜೂನಿಯರ್ ಆಗಿ ಇವಳು ಸೇರ್ಕೊಂಡು ಬೇರೆಯವ್ರನ್ನೆಲ್ಲ ರ್ಯಾಗ್ ಮಾಡ್ತಾಳಲ್ಲ ಅಂತ ಹೇಳಿ.
ನಾವು ಸ್ವಲ್ಪ ಯಾಕೋ ಎಕ್ಸ್ಟ್ರಾ ಆಡ್ತಾ ಇದ್ದಾಳೆ ಇವಳನ್ನ ನೋಡ್ಕೊಳ್ಬೇಕು ಅಂತ ನಮಗ್ ತುಂಬಾ ಇದ್ಬಿಟ್ಟು ಇದು ಕಾಲೇಜಲ್ಲೆಲ್ಲ ಹೋಗ್ಬಿಟ್ಟು ನಮ್ ಸೀನಿಯರ್ಸ್ ಎಲ್ಲ ಇರ್ತಾ ಇದ್ರು. ಸೊ ಸೀನಿಯರ್ಸ್ ಜೊತೆ ನಮ್ದು ಸ್ವಲ್ಪ ಚೆನ್ನಾಗಿತ್ತು. ಇವಳಿಗೆ ತುಂಬಾ ರ್ಯಾಗ್ ಮಾಡಿ ಹಾಸ್ಟೆಲ್ ಅಲ್ಲಿ ಎಲ್ಲಾ ಹುಡುಗಿರ್ಗೂ ಇವಳೇ ಮಾಡ್ತಾ ಇದ್ದಾಳೆ, ಹೊಸದಾಗಿ ಬಂದಿರೋ ಅನ್ನೋ ಫೀಲಿಂಗೇ ಇಲ್ಲ ಇವಳಿಗೆ ಅಂತ ತುಂಬಾನೇ ಇತ್ತು. ಸೊ ಹಾಗಾಗಿ ಅವ್ರ ಹತ್ರ ಎಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ಇವಳಿಗೆ ಸ್ವಲ್ಪ ರ್ಯಾಗ್ ಮಾಡ್ಸಿದ್ದು. ಡೋಂಟ್ ವರಿ, ಇವತ್ತು ಅಡಿಗೆ ಮನೆಯಲ್ಲಿ ರ್ಯಾಗ್ ಮಾಡೋಣ. ರ್ಯಾಗ್ ಮಾಡೋಣ. ಅವಳಿಗೆ ಆಕ್ಚುಲಿ ಚಪಾತಿ ಅಂದ್ರೆ ಸ್ವಲ್ಪ ಇಷ್ಟನೇ. ಸೊ ಹಾಗಾಗಿ ಚಪಾತಿಗೆ ಸ್ವಲ್ಪ ಏನಾದ್ರು ಮಾಡಿ ತಿನ್ಸ್ಬಿಡೋಣ, ಅಟ್ಲೀಸ್ಟ್ ಅವಳಿಗೆ ತಿನ್ನೋ ಇಂಟ್ರೆಸ್ಟ್ ಕಮ್ಮಿ ಇದೆ, ಸೊ ತಿನ್ಸೋಣ ಅಂತ. ನಾನು ಕೇಳೇ ಇಲ್ಲ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಜ್ಯೋತಿ But ಅಂತ. ನಂಗೆ ಅಷ್ಟು ಶೀತಲ್ಗೋಸ್ಕರ ಅಂತ ಬಂದಿರೋದಲ್ವಾ, ಸೊ ಹಾಗಾಗಿ ಶೀತಲ್ಗೋಸ್ಕರ ಹೊಸದಾಗಿ ನೀವ್ ಹೇಳೋಕ್ ಮುಂಚೆ ನಾನೇ ಹೇಳ್ತಾ ಇದ್ದೀನಿ, ಮಸಾಲಾ ಚಪಾತಿ ಮಾಡ್ತೀನಿ. ಶೀತಲ್ ಮಸಾಲ ಹಾಕ್ತಾರೆ, ನೀವು ಚಪಾತಿ ಮಾಡ್ತೀರಾ. ಯಾವ ತರ ಮಸಾಲ ಹಾಕ್ತೀರಾ ಅನ್ನೋದು ಗೊತ್ತಾಗತ್ತೆ ಮಾತುಕತೆ ಮಾಡ್ತಾ ಮಾಡ್ತಾ. ಓಕೆ, ಸೊ ಮಸಾಲಾ ಚಪಾತಿಗೆ ಏನೇನೆಲ್ಲ ಬೇಕು? ಫಸ್ಟ್ ಗೋಧಿ ಹಿಟ್ಟು ತಗೊಳ್ಬೇಕು, ಅದು ಒಂದು 2 ಬೌಲ್ ತಗೊಳ್ಬೋದು. ಓಕೆ, ಓಕೆ, ಆಮೇಲೆ 1 ಬೌಲ್ ಮೆಂತ್ಯ ಸೊಪ್ಪು, ಆಮೇಲೆ 1 ಬೌಲ್ ಪಾಲಕ್, ಆಮೇಲೆ ಖಾರದ ಪುಡಿ, ಉಪ್ಪು, ಜೀರಿಗೆ, ಮೊಸರು ಮತ್ತೆ ಎಣ್ಣೆ ಹಾಕೊಳ್ಬೇಕಾಗತ್ತೆ. ಇದು ಚಪಾತಿಗೆ. ಈ ಬಾಕಿ ಇದೆಲ್ಲ ಬಾಕಿ ಇದು ಕಾಯಿ, ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಇದೆಲ್ಲ ನಾವು ಚಟ್ನಿಗೆ ಹಾಕೊಳ್ತೀವಿ. ಓಕೆ, ಸೊ ಫಸ್ಟ್ ನಾವು ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ಳೋಣ ಅಲ್ವಾ? ಏನ್ ಬೇಕು ನಿಮ್ಗೆ? ಗೋಧಿ ಹಿಟ್ಟು. ಓಕೆ, ಗೋಧಿ ಹಿಟ್ಟು ತಗೊಳ್ಳಿ. ಗೋಧಿ ಹಿಟ್ಟು. ಸೊ ನಾವು ಒಂದು 3 ಚಪಾತಿ ಮಾಡ್ತೀವಿ ಇವಾಗ. ಹಾ, ಇಷ್ಟ ಸ್ಪೂನ್ ಲೆಕ್ಕದಲ್ಲಿ ಹೇಳಿದ್ರೆ ಒಂದು 6 ಇಂದ 7 ಸ್ಪೂನ್ ಹಾಕ್ಬೋದು. ಸಾಕಷ್ಟೇ? ಸಾಕು. ಯಾಕೆ 3 ಚಪಾತಿಗೆ ಇಷ್ಟು ಸಾಕು ಅಂತ ಇವಾಗ ಗೊತ್ತಾಗ್ತದೆ. ಇದ್ ಬರ್ತಿದ್ಯಲ್ಲ, ವೆರಿ ಗುಡ್ ಐಡಿಯಾ. ಸೊಪ್ಪು ತಿಂದೇ ಇರೋರ್ಗೆ ಗೋಸ್ಕರ ಇದು. ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಲ್ಲಿ ತಿನ್ನಿಸ್ಬೋದು. ಮೆಂತ್ಯ ಆದ್ಮೇಲೆ ಇವಾಗ ಪಾಲಕ್ ಹಾಕ್ತಾ ಇದೀವಿ. ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು. ಓಕೆ, ಖಾರ ಜಾಸ್ತಿ ಬೇಕಿರೋರ್ಗೆ ಖಾರ ಜಾಸ್ತಿ ಹಾಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು. ಪರ್ಫೆಕ್ಟ್. ಜೀರಿಗೆ ಇದಕ್ಕೆ ಹಾಕೋಬೇಕಾ? ಹೌದು. ಓಕೆ, ಸೊ 1 ಟೀ ಸ್ಪೂನ್ ಜೀರಿಗೆ. ಹಾ, ಒಂದು 2 ಸ್ಪೂನು ಕರ್ಡ್ ಆಯಿಲ್, ಒಂದ್ 2 ಟೀ ಸ್ಪೂನ್ ಮೊಸರು ಅಂಡ್ ಸ್ವಲ್ಪ ಎಣ್ಣೆ. 2 ಟೀ ಸ್ಪೂನ್ ಎಣ್ಣೆ, ಸ್ವಲ್ಪ ಮೊಸರು, ಸ್ವಲ್ಪ ನೀರು ಹಾಕೊಂಡು ಇವಾಗ ಕಲ್ಸ್ಕೋಬೇಕಿದನ್ನ. ನೀರ್ ಜಾಸ್ತಿ ಆದ್ರೆ ದೋಸೆನೂ ಮಾಡ್ಬೋದಾ? ಮಾಡ್ಬೋದು. ಗೋಧಿ ದೋಸೆ ಅಲ್ವಾ? ಗೋಧಿ ಮಸಾಲಾ ಗೋಧಿ ದೋಸೆ ಎರಡೂ ಆಗತ್ತೆ. ಆಗತ್ತಲ್ಲ? ಆಗತ್ತೆ. ಸೊ ಯಾರಿಗ್ ದೋಸೆ ಬೇಕೋ ದೋಸೆ ಮಾಡ್ಕೊಳ್ಳಿ, ಯಾರಿಗ್ ಚಪಾತಿ ಬೇಕೋ ಚಪಾತಿ ಮಾಡ್ಕೊಳ್ಳಿ. ಬಟ್ ಶೀತಲ್ ಚಪಾತಿ ಇಷ್ಟನಾ? ಇಷ್ಟ. ಇಂಟ್ರೆಸ್ಟೇ ಇಲ್ದಿರೋ ಜ್ಯೋತಿನ ಕನ್ವರ್ಟ್ ಮಾಡಿರುವ ಹೌದು. ಮತ್ತೆ ಅವಳು ಹೇಳ್ತಾ ಇದ್ಲು, ನೀನ್ ಬೋರಿಂಗ್ ಕಂಪನಿ ಕಣೆ ಅಂತ. ಬಟ್ ಆದ್ರೂ ನನ್ ಜೊತೆ ಅಟ್ಯಾಚ್ಮೆಂಟ್ಸ್ ಇರ್ತಾ ಇತ್ತು. ಆಕ್ಚುಲಿ ಎಲ್ಲರೂ ಅಷ್ಟೇ, ಫಸ್ಟ್ ನನ್ನ ಇಷ್ಟಪಡದೆ ಇಷ್ಟಪಟ್ಟಿರೋದು. ಬೋಲ್ಡ್ ಆಗಿರ್ತಾ ಇದ್ಲು. ಸೊ ಹಾಗಾಗಿ ಯಾರಿಗೂ ಫಸ್ಟ್ ಅಲ್ಲಿ ಇಂಟ್ರೆಸ್ಟ್ ಬರ್ತಾ ಇರ್ಲಿ. ಏನು ಓವರ್ ಆಕ್ಟಿಂಗ್ ಮಾಡ್ತಾಳು ಅಂತ ಅನ್ಸುತ್ತೆ. ಅದೇ ಬೋಲ್ಡ್ ಆಗಿದ್ದ ಶೀತಲ್ನ ನೋಡಿ ಬೋಲ್ ಔಟ್ ಆಗ್ತಿದ್ದು ನಮ್ ಹುಡುಗರು ಅಷ್ಟೇ ಅಲ್ವಾ? ಹೌದು. ಬಟ್ ಅವಳು ಯಾವತ್ತೂ ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ಉಳಿಸ್ತಾ ಇದ್ದಾಳೆ ನನ್ನ ಜೊತೆ. ಸೊ ಯಾವ ಹುಡುಗನ ಮೇಲೂ ಇಂಟ್ರೆಸ್ಟ್ ಬಂದಿಲ್ಲ ಇನ್ನು. ಶಿವಮೊಗ್ಗದಲ್ಲಿ ಹೇಳ್ಬಾರ್ದು, ಬಟ್ ಹೌದು ಕಾಲೇಜ್ ಡೇಸ್ ಅಲ್ಲಿ ಇಲ್ಲ. ಕೈ ಕಂಟಲ್ಲ ಆಯಿಲ್. ಇನ್ನು ಸ್ವಲ್ಪ ಎಣ್ಣೆ ಬೇಕಾ? ಚಾಕ್ಲಿ ಜೊತೆ ಇಷ್ಟೊಂದು ಎಣ್ಣೆ ಹಾಕ್ಬಾರ್ದು ಜೊತೆ. ನಮ್ಮ ಡಯಟ್ ಚಪಾತಿ ಮಾಡ್ಬೇಕಿತ್ತು ಆಕ್ಚುಲಿ. ನಮ್ಮ ಅಚ್ಚುಮೆಚ್ಚಿನ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದೀವಿ. ಸೊ ಇದು ಡಯಟ್ ಚಪಾತಿ ಲೆಕ್ಕನೇ. ಹೌದಲ್ಲ? ಸೂಪರ್. ಇದು 15 to 20 ಮಿನಿಟ್ಸ್ ನೆನ್ಕೊಳ್ಬೇಕಾಗುತ್ತೆ. ಓಕೆ, ಆ ಟೈಮಲ್ಲಿ ನಾವು ಚಟ್ನಿ ಮಾಡ್ಕೊಳ್ಬಹುದು. ಸರಿ. ಸೊ ನಮ್ಮ ಹಿಟ್ಟನ್ನ ಮುಚ್ಚಿಡ್ಬೇಕಾ? ಮುಚ್ಚಿಡ್ಬೇಕು. ಸೊ ಇದು ಕೂತಿರೋ ಗ್ಯಾಪ್ ಅಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಹೌದು, ಅದಕ್ಕೆ ಕೊಬ್ಬರಿ ಹುರ್ಕೊಳ್ಬೇಕಾಗತ್ತೆ. ಓಕೆ, ಫಸ್ಟ್ ಕೊಬ್ಬರಿ. ಎಣ್ಣೆ ಹಾಕದ್ ಬೇಡವಾ? ಬೇಕಿಲ್ಲ. ಓ, ಸೊ ಎಣ್ಣೆ ಡ್ರೈ ಕೊಬ್ಬರಿ. ಡ್ರೈ ಕೊಬ್ಬರಿನ ಡ್ರೈ ಆಗಿ ಹುರ್ಕೋಬೇಕು. ಎಣ್ಣೆನೂ ಹಾಕೊಳ್ಬಹುದು, ಹಾಕ್ದೇನು ಮಾಡ್ಬೋದು. ಓಕೆ, ಸೊ ಬರೀ ಇಷ್ಟನ ಯೂಸ್ ಮಾಡ್ತಿರೋದು? ಹಾ, ಸಾಕು. ಅರ್ಧ.
ನಾವ್ ಮಾಡ್ತಾ ಇರೋದು 4 ಚಪಾತಿ ಅಲ್ವಾ? ಸೊ 4 ಚಪಾತಿಗೆ ಇಷ್ಟ ಅರ್ಧ ಸಾಕು. ಹಾ. ಓಕೆ. ಒನ್ಸ್ ಅಪಾನ್ ಅ ಟೈಮ್ ಹಾಸ್ಟೆಲ್ ಲೈಫ್ ಅಲ್ಲಿ ಹಾಸ್ಟೆಲ್ ಫುಲ್ ಹೀಟ್ ಆಗೋಗಿತ್ತಂತೆ. ಯಾಕಂದ್ರೆ ಮೇಡಮ್ ಅವರು ವಾರ್ಡನ್ ಮಗನ್ನೇ ಬಿಡ್ಲಿಲ್ಲ, ಅವರನ್ನು ರ್ಯಾಗ್ ಮಾಡಿ ನಿಲ್ಸಿ. ವಾರ್ಡನ್ ಮಗನ್ನೇ ಬಿಡ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ಬೇಕಲ್ಲ. ಅವರನ್ನು ರ್ಯಾಗ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಕ್ಕೆ ಬಿಡ್ತಾ ಇಲ್ವಲ್ಲ. ಅಮ್ಮ ಜ್ಯೋತಿ, ಜ್ಯೋತಿ ನಾನ್ ಯಾವ ಗಳಿಗೆ ಜ್ಯೋತಿ ಥ್ರೋ ಸಮ್ ಲೈಟ್ ಆನ್ ಇಟ್ ನಾವು. ಏನ್ ಗೊತ್ತಾ, ಯಾವ್ದೇ ಹಾಸ್ಟೆಲ್ ಅವ್ರು ಇವತ್ತು ದಿವ್ಸ ಈ ಪ್ರೋಗ್ರಾಮ್ ನೋಡಿದ್ರೆ ಏನ್ ಅನ್ಕೊಳ್ಬೇಕು ನಮ್ ಬಗ್ಗೆ? ಏನ್ ನಿಜ ಇದೆಯೋ ಅದನ್ನೇ ಅನ್ಕೊಳ್ತಾರೆ. ಕತೆ ಬರೋಣ ಇವಾಗ. ಹೇಳಿ, ಅವಳೇ ಹೇಳಿ, ನನಗಂತೂ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ಒಂದು ಆಪ್ಷನ್ ಇದೆ, ಇಲ್ಲ ನೀವ್ ಹೇಳಿ. ಇಲ್ಲಿದ್ರೆ ನಾನು ಮಸಾಲಾ ಚಪಾತಿ ತರ ಮಿರ್ಚ್ ಮಸಾಲಾ ಹಾಕಿ ಹೇಳ್ತೀನಿ. ವಿಚ್ ಇಸ್ ಇಟ್? ಹೇಳಮ್ಮ, ನನಗೆ ಗೊತ್ತಿಲ್ಲ, ಹೇಳಿ. ನಾನ್ ಹೇಳಲ್ಲ. ಏನಿಲ್ಲ, ನಮ್ ಇಡೀ ಹಾಸ್ಟೆಲ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 250 ಜನ ಇದ್ವಾ. ನಾವ್ 250-300 ಮೆಂಬರ್ಸ್ ಇದ್ವಿ. ಅಲ್ಲಿ ಒಂದೇ ಒಂದು ಹುಡುಗ ಬರ್ತಾ ಇದ್ದ, ಅವ್ನು ವಾರ್ಡನ್ ಮಗ. ಓಕೆ. ಸೊ ಅವನು ಓಡಾಡುವಾಗ ಅಬ್ವಿಯಸ್ ಆಗಿ ಯಾವ ಹುಡುಗಿನಾದ್ರೂ ತಮಾಷೆ ಮಾಡ್ತಾಳಲ್ವಾ, ಹಂಗೆ ನಾನ್ ಸ್ವಲ್ಪ ತಮಾಷೆ ಗಿಮಾಷೆ ಮಾಡ್ತಿದ್ದೆ. ಅದನ್ನ ಎಲ್ಲ ಬಿಟ್ಬಿಟ್ಟು ಇವಳು ಬೇರೆ ಎಲ್ಲ ಬಿಟ್ಟು ಅದನ್ನ ಮಾತ್ರ ನೆನ್ಪಿಟ್ಕೊಂಡು ಹೇಳಿದಾಳೆ. ಯೂಶಲಿ ಹುಡುಗಿಯರು ಹೋಗುವಾಗ ಹುಡುಗರು ಹೆಂಗಪ್ಪ ತಮಾಷೆ ಮಾಡ್ತಾರೆ ಅಷ್ಟೇ ಮಾಡ್ತಾ ಇದ್ದೀವಿ ಅಂತಾರಲ್ವಾ, ಏನು ಇಲ್ಲ. ಅವ್ನು ಹೋಗುವಾಗ ನಾವ್ ಅಂತಿದ್ವಿ ಅಂತ ಅಷ್ಟೇ. ಸೊ ಕೊಬ್ಬರಿ ಫ್ರೈ ಆಗ್ತಿದೆ, ಕೊಬ್ಬರಿ ಒಳ್ಳೆ ಗಮ್ ಅಂತ ಇದೆ. ಇದು ಆಫ್ ಮಾಡಲಾ? ಲೋ ಫ್ಲೇಮ್ ಮಾಡೋಣ, ಸಿಮ್ಮಲ್ಲಿ ಇಡೋಣ. ಒಂದ್ ನಿಮಿಷಕ್ಕೆ ಸಾಕು. ಸಾಕು. ಒಂದ್ 4 ಆಯಿಲ್ ಮೆಣಸಿನ್ಕಾಯಿ. ಬೇಡ, ಇದಕ್ಕೂ ಎಣ್ಣೆ ಹಾಕಲ್ವಾ ನಾವು? ಬೇಕಾಗಿಲ್ಲ. ನಾನ್ ಯೂಶಲಿ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀನಿ, ಆದ್ರೆ ಅದಕ್ಕೆ ಬೇಕೇ ಬೇಕಂತ ಹಾಕಿದಷ್ಟೇ. ಒಂದ್ 4-5 ಕರ್ಬೇವ್ ಹಾಕ್ಬೇಕು. ಓಕೆ. ಕರ್ಬೇವ್ ಎಷ್ಟು ಜಾಸ್ತಿ ಹಾಕ್ತಿವೋ ರುಚಿ ಅಷ್ಟೇ ಜಾಸ್ತಿ. ಹೌದು. ಸ್ಮೆಲ್ ಕೂಡ ಇರುತ್ತಲ್ಲ, ಕೂದ್ಲಿಗೂ ಒಳ್ಳೇದು. ಸಾಕನ್ಸುತ್ತೆ. ಸಾಕು. ಓಕೆ. ಸೊ ಮತ್ತೊಮ್ಮೆ ಹೇಳ್ತಾ ಇದೀವಿ, ಒಣ ಕೊಬ್ಬರಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಯಾವ್ದಕ್ಕೂ ಎಣ್ಣೆ ಹಾಕದೆ ಒಂದ್ಸತಿ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕೋದು. ಇವಾಗ ಇದನ್ನ ಗ್ರನ್ಸ್ಬೇಕಾ? ಮತ್ತೆ ಉಪ್ಪು ಹಾಕ್ಬೇಕಲ್ಲ. ಉಪ್ಪು. ಇದಕ್ಕೆ ಚಟ್ನಿಗ್ ಬೇಕಾದ್ರೆ ಬೆಲ್ಲನೂ ಹಾಕೊಳ್ಬೋದು. ನೀರ್ ಹಾಕ್ಬೇಕೀಗ. ಓಕೆ. ಸೊ ಒಣ ಕೊಬ್ಬರಿ, ಆಮೇಲೆ ಕರ್ಬೇವು, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಒಂಚೂರೇ ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರ್ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ 2 ಬೆಳ್ಳುಳ್ಳಿ, ಲಾಸ್ಟ್ ಅಲ್ಲಿ 1-2 ಬೆಳ್ಳುಳ್ಳಿ ಹಾಕಿ ಕ್ಲೋಸ್ ಮಾಡೋಣ ಇದನ್ನ. ತುಂಬಾನೇ ಚೆನ್ನಾಗಿರುತ್ತೆ. ಮೊಸರಿಗೂ ಚಟ್ನಿಗೂ ಮದುವೆ ಮಾಡಿಸ್ತಾ ಇದೀವಾ? ಹೌದು. ಓಕೆ, ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದ್ ಸ್ಪೂನ್ ಹಾಕಿ. ಇನ್ನೊಂದ್ ಸ್ಪೂನ್. ಹಾ. ಸೊ ನೋಡಿದ್ರಲ್ಲ, ಚಟ್ನಿ ಅಕಸ್ಮಾತ್ ಕಮ್ಮಿ ಆಯ್ತು ಅಂತ ಅನ್ಕೊಂಡ್ರೆ ಆ ಚಟ್ನಿಗೆ ಮೊಸರನ್ನ ಮಿಕ್ಸ್ ಮಾಡಿ. ಮೊಸರು ಚಟ್ನಿ ಮದುವೆ ಅದ್ಭುತ. ನೋಡಿ, ಕಲರೇ ಚೇಂಜ್ ಆಗತ್ತೆ. ಚಟ್ನಿ ರೆಡಿ ಆಗಿದೆ. ಹಾ. ಮುಂದೆ ಇವಾಗ ಏನ್ ಮಾಡೋಣ? ಈಗ ಚಪಾತಿ ಮಾಡ್ಕೊಳ್ಬೇಕು. ಈಗ 15 ಮಿನಿಟ್ಸ್ ನೆನ್ಕೊಂಡಿದ್ದಾಯ್ತು. ಓಕೆ. ಸೊ ಚಪಾತಿ ಮಾಡ್ಕೊಳ್ಬೇಕು. ನಂಗೆ ಸ್ವಲ್ಪ ಆಯಿಲ್ ಬೇಕು. ಕೊಡೋಣ, ಯಾಕೆ ಬೇಜಾರಲ್ಲಿ ಕೇಳ್ತಾ ಇದೀರಾ? ಇಲ್ಲಿ ಹಾಕ್ಬಿಡಿ. ಓಕೆ. ಸೊ ಇದಕ್ಕೊಂದ್ ಚೂರು ಎಣ್ಣೆ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾ? ಕೈಗೆ ಅಂಟತ್ತೆ ಅಂತ ಅಷ್ಟೇ. ಸರಿ ಸರಿ. ಸೊ ಸಾಮಾನ್ಯವಾಗಿ ಚಪಾತಿ ಹೇಗ್ ಮಾಡ್ಕೊಳ್ತಾರೋ ಆ ತರ ಇದನ್ನ ರೌಂಡ್ ಆಗಿ ಉಂಡೆ ಮಾಡ್ಕೊಂಡು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ನೆನೆಸಿ ಇಟ್ಟು ಈಗ ಲಟ್ಟಿಸ್ಬೇಕು. ಪರ್ಫೆಕ್ಟ್. ಪ್ಯಾನ್ ಇಡ್ಲಾ ಜೊತೆ? ಹಾ, ಬಿಡ್ಲಾ? ಮನೇಲಿ ಚಿಕ್ಕ ಮಕ್ಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವೇ ಅವ್ರಿಗೆ ತರಕಾರಿ ತಿನ್ನಿಸ್ಬೇಕು ಅಂತ ಪ್ಲಾನ್ ಹಾಕ್ತಿದ್ರೆ ದಿಸ್ ಇಸ್ ಪರ್ಫೆಕ್ಟ್. ನಮ್ಮ ಹೇರ್ ಸ್ಟೈಲ್ ನೋಡಿ ಯಾರಾದ್ರೂ ಫಿದಾ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವ್ರ ಹೇರ್ ಸ್ಟೈಲ್ ನೋಡಿ ಸುಮಾರು ಜನರು ಫಿದಾ ಆಗಿದಾರಲ್ಲ. ಏನಾಕತೆ? ಮುಂಚೆ ಇದ್ದ ಶೀತಲ್ ಹೇರ್ ಸ್ಟೈಲ್ ಇನ್ನೂ ತುಂಬಾ ಚೆನ್ನಾಗಿತ್ತು. ಈಗಿಂದಕ್ಕಿಂತ ಆಗ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇದ್ಲು, ಅಂದ್ರೆ ಕಾಣಿಸ್ತಾ ಇದ್ಲು ಈಗಿನ ಅಂತ ಅನ್ಸತ್ತೆ. ಸೊ ಯಾರು ಫಿದಾ ಆದ್ರು ಇವ್ರ ಹೇರ್ ಸ್ಟೈಲ್ ನೋಡಿ? ಎಲ್ರು ಅಲ್ವಾ? ಹೌದು, ಸುಮಾರು ಜನ. ಹುಡುಗರು ಹಾಸ್ಟೆಲ್ ಅಲ್ಲಿ, ಹುಡುಗರು ಜಾಸ್ತಿ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ನೀವು. ಡೀಟೇಲ್ ಆಗಿ ಹೇಳ್ಬೇಕು. ಯಾರು ನೋಡಿದ್ರು ಅಂದ್ರೆ ಶೀತಲ್ ಅಂತಾನೆ ಓ ಆ ಹೇರ್ ಸ್ಟೈಲ್ ಇರೋಳ
ಆ ತರ ಐಡೆಂಟಿಫೈ ಮಾಡ್ತಾ ಇದ್ರು. ವಾಟ್ ಏ ಶೀತಲ್, ನನಗ್ ಗೊತ್ತಿಲ್ಲಪ್ಪ, ಇವಳೇ ಹೇಳ್ತಾ ಇರೋದು ಇವಾಗ. ನಿಮ್ ಕ್ಲಾಸಲ್ಲಿ ಯಾರಾದ್ರೂ ಇದ್ರಾ? ಹೊಡಿತೀನಿ ಈಗ. ಒಂದ್ ಸೈಡ್ ಅಲ್ಲಿ ತುಪ್ಪ ಹಾಕಿದ್ವಿ, ಇನ್ನೊಂದ್ ಸೈಡ್ ಅಲ್ಲಿ ಎಣ್ಣೆ ಹಾಕ್ತಾ ಇದೀವಿ. ದಿಸ್ ಇಸ್ ದ ಡಬಲ್ ಸೈಡೆಡ್ ಮಸಾಲಾ ಚಪಾತಿ ವಿತ್ ತುಪ್ಪ ಅಂಡ್ ಎಣ್ಣೆ. ಆಹಾ, ನೋಡಕ್ ಸೂಪರ್ ಆಗಿದೆ. ಈ ಕಡೆನು ಹಾಕು. ಸಾಕನ್ಸುತ್ತೆ ಕಣೆ, ತುಪ್ಪ ಎಲ್ಲ ಹಾಕಿ. ಇದು ನಾನ್ ಸ್ಟಿಕ್ ಅಲ್ವಾ, ಸೊ ಅಷ್ಟೇನ್ ತಗೊಳಲ್ಲ ಎಣ್ಣೆ ತುಪ್ಪ ಎಲ್ಲ. ಅದು ಡಯಟ್ ಮಾಡ್ತಾ ಇದೆ, ತವಾನು ಡಯಟಿಂಗ್. ಡಯಟಿಂಗ್. ಸಾಮಾನ್ಯವಾಗಿ ಕಾಲೇಜ್ ಲೈಫ್ ಅಲ್ಲಿ ಹುಡುಗರು ಲೈನ್ ಹೊಡಿಯೋದೆಲ್ಲ ನೋಡಿರೋ ವಿಷಯ, ಕೇಳಿರೋ ವಿಷಯ, ನಥಿಂಗ್ ಗ್ರೇಟ್ ಅಂತ ಹೇಳ್ಬೋದು. ನಮ್ ಶೀತಲ್ ಸ್ವಲ್ಪ ಡಿಫ್ರೆಂಟ್. ಇವ್ರಿಗೆ ಅಂಕಲ್ ತಾತಗಳು ಲೈನ್ ಹೊಡಿತಾ ಇದ್ರು. ಸೊ ಆ ಖಾತಾನ ಓಪನ್ ಮಾಡೋಣ. ಸೊ ಇದು ಏನ ಬೇರೆ ಸ್ಟೀಲ್ ಏನಾದ್ರು ಇರ್ಬೇಕಿತ್ತು, ಸರಿ ಬಿಸಿ ಆಗ್ತಿತ್ತಲ್ಲ, ಹಂಗೆ ಇಬ್ರಿಗೂ ಇಟ್ಬಿಡ್ತಿದ್ದೆ. ತಾತ ಅಂಡ್ ಅಂಕಲ್ ಕತೆ ಅವ್ರನ್ನ ಯಾಕೆ ಬಿಟ್ಟಿಲ್ಲ ನೀವು? ಇವ್ರು ಬಿಟ್ಟಿಲ್ಲ, ನಾವು ಬಿಟ್ಟಿಲ್ಲ. ದೇವ್ರೆ, ನಾನ್ ಬಿಟ್ಟಿಲ್ಲ ಅಲ್ಲ. ಅದೇನ್ ಈಗ ಯೂಶಲಿ LLB ಅಲ್ಲೆಲ್ಲ ಆಲ್ಮೋಸ್ಟ್ ಡಿಗ್ರಿ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೂ ಈ ಲಾ ಓದಕ್ ಬರೋರಿದಾರೆ. ಓಕೆ, ಅವ್ರಷ್ಟಕ್ಕೆ ಅವ್ರು ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ತಾರೆ, ಅನ್ಕೊಂಡ್ಬಿಡ್ತಾರೆ. ಸೊ ಅಂತವ್ರಲ್ಲಿ ಕೆಲವರು ಹಿಂದ್ ಬರೋದು, ಇದ್ ಮಾಡೋದು. ಅವಾಗೆಲ್ಲ ಪಾಪ ಇವರೆಲ್ಲ ತುಂಬಾ ಪ್ರೊಟೆಕ್ಟಿವ್ ಆಗ್ತಾ ಇದ್ರು ನನ್ನ ವಿಷಯದಲ್ಲಿ. ನಾನೇನಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ 1 ರೌಂಡ್ ಗೇಟ್ ಹಚ್ಚೆ ಹೊರಗಡೆ ಬಂದು ನೋಡಿ ಹೊರಗಡೆ ಬಂದು ನೋಡಿ ಆಮೇಲೆ ನಾವು ಹೊರಗಡೆ ಎಲ್ಲಾದ್ರೂ ತಿರ್ಗ್ಲಿಕ್ಕೆ ಏನಾದ್ರು ಹೋಗೋದಾದ್ರೆ ಹಾಗೆ ಹೋಗ್ತಾ ಇದ್ದೆ. ಶಿವಮೊಗ್ಗದಲ್ಲಿ ಸೀನಿಯರ್ ಸಿಟಿಸನ್ಸ್ ನ ನೀವು ಕ್ಯಾಚ್ ಹಾಕೊಂಡ್ರಿ ಅಂತ. ಅಯ್ಯೋ, ಕ್ಯಾಚ್ ಹಾಕಿಲ್ಲ ನಾನು. ಜ್ಯೋತಿ ತುಂಬಾನೇ ಬೆಳಕನ್ನ ಚೆಲ್ತಾ ಇದಾರೆ ಇವತ್ತು. ಕ್ಯಾಚ್ ಹಾಕೋದ್ರಿಂದ ಏನು ನನಗೆ ಗೊತ್ತಿಲ್ಲ. ನಾನು ಯಾವ್ದಕ್ಕೆ ಅದ್ ಕೇಳಕ್ಕೆ ಒಂಥರ ಇದೆ. ಬಂದು ಬಂದು ನಂಗೆ ಸಿಕ್ತು. ಜ್ಯೋತಿ ಪಾಪ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದಾರೆ ಲೈಫ್ ಅಲ್ಲಿ. ಗರ್ಮಾ ಗರಂ ಚಪಾತಿ ರೆಡಿ ಇದೆ, ಚಟ್ನಿ ಅವಾಗ್ಲೇ ರೆಡಿ ಆಗಿದೆ. ಇದನ್ನ ನೀವು ಪ್ಲೇಟಿಗೆ ಶಿಫ್ಟ್ ಮಾಡಿದ್ರೆ ನಾವು ಇದನ್ನ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡ್ತೀವಿ. ಆಮೇಲೆ ನಾವು 3 ಜನ ಸೇರಿ ಹೊಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕಮಾನ್. ಮಾತಲ್ಲಿ ಮಸಾಲಾ ಹಾಕೋದಲ್ಲ, ಮಸಾಲಾ ಚಪಾತಿಗೆ ಏನೇನೆಲ್ಲ ಹಾಕಬೇಕು ಒಂದು ಸಣ್ಣ ರೀಕ್ಯಾಪ್ ಮಾಡೋಣ ಬನ್ನಿ. ಮಸಾಲಾ ಚಪಾತಿ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು 7 ಟೀ ಸ್ಪೂನ್, ಮೆಂತ್ಯ ಸೊಪ್ಪು ಅರ್ಧ ಬಟ್ಲು, ಪಾಲಕ್ ಸೊಪ್ಪು ಅರ್ಧ ಬಟ್ಲು, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ ಸ್ವಲ್ಪ, ಮೊಸರು 4 ಟೀ ಸ್ಪೂನ್, ಎಣ್ಣೆ 4 ಟೀ ಸ್ಪೂನ್. ಮಾಡುವ ವಿಧಾನ: ಬೌಲ್ಗೆ ಗೋಧಿ ಹಿಟ್ಟು, ಹೆಚ್ಚಿದ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೊಸರು, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ಚಪಾತಿ ಲಟ್ಟಿಸ್ಕೊಂಡು ಕಾದ ತವಾದ ಮೇಲೆ ಎಣ್ಣೆ ಹಾಕಿ ಬೇಯಿಸಿದ್ರೆ ಮಸಾಲಾ ಚಪಾತಿ ರೆಡಿ. ಹಾಗೆ ಚಟ್ನಿಗೆ ಏನೆಲ್ಲ ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು, ನೀವ್ ಎಕ್ಸ್ಪರ್ಟ್ ಅಂದ್ರು. ಬನ್ನಿ ನೋಡೋಣ ಒಂದ್ ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಒಣ ಕೊಬ್ಬರಿ ಪುಡಿ 1 ಬಟ್ಲು, ಹಸಿಮೆಣಸಿನಕಾಯಿ 3, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು. ಮಾಡುವ ವಿಧಾನ: ಬಾಣಲಿಗೆ ಒಣ ಕೊಬ್ಬರಿ ತುರಿ, ಹಸಿಮೆಣಸಿನಕಾಯಿಯನ್ನು ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಕರಿಬೇವು, ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡ್ರೆ ಚಟ್ನಿ ರೆಡಿ. ಮಸಾಲಾ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಇವತ್ತು ಇಡೀ ದಿನ ಶೀತಲ್ ಚಟ್ನಿ ಆಗಿದ್ದಾರೆ. ಸೊ ಹಂಗಾಗಿ ಈ ಮಸಾಲಾ ಚಪಾತಿ ಮೇಲೆ ಚಟ್ನಿ ಇಟ್ಟು ಲೆಟ್ಸ್ ಗೋ ಟು ದ ಡೈನಿಂಗ್ ಟೇಬಲ್. ಕಮಾನ್. ಟೇಬಲ್ ಮುಂದೆ ಕೂತಿರುವಾಗ ಸೈಲೆಂಟ್ ಆಗಿ ಊಟ ಮಾಡ್ಬೇಕು ಅಂತಾರೆ. ಫಸ್ಟ್ ಹಾಕೊಂಡ್ಬಿಡೋಣ, ಊಟ ಶುರು ಮಾಡೋಣ, ಆಮೇಲೆ ಸೈಲೆಂಟೋ ವೈಲೆಂಟೋ ಯೋಚನೆ ಮಾಡೋಣ. ಸೈಲೆಂಟ್ ಆಗೆಲ್ಲ ತಿನ್ನಕ್ಕೆಲ್ಲ ಬರಲ್ಲಪ್ಪ ನಮ್ಗೆ. ಚಟ್ನಿ ಹಾ, ನೀವ್ ಇಷ್ಟು ಪ್ರೀತಿಯಿಂದ ಮಾಡಿದಿರ ಅಂತ ನಾನು ಹೆಸರಿಗೆ ಚಟ್ನಿ ತಗೊಳ್ತಾ ಇದೀನಿ ಅಷ್ಟೇ. ಕರ್ಡ ನಿಮ್ಗೆ? ಎಸ್, ನಾನು ಏನಿದ್ರೂ ದ ಕರ್ಡ್ ಪರ್ಸನ್. ಬೈ ದ ವೇ, ಈ ಚಟ್ನಿಯಲ್ಲೂ ಮೊಸರನ್ನ ಮಿಕ್ಸ್ ಮಾಡಿದೀವಿ ಗೊತ್ತಾ? ದಟ್ ಇಸ್ ಅ ಸ್ಪೆಷಾಲಿಟಿ. ಪ್ಲೇಟ್ ಅನ್ನ ಮುಂದೆ ಹಿಡಿಯೋದ್ರಲ್ಲಿ ಶೀತಲ್ ನಂಬರ್ 1. ಚಪಾತಿ ಅವಳೇ ಮಾಡಿದಲ್ವಾ ಈಗ? ಹೌದು, ನಾನೇ ಮಾಡಿದ್ದು ಚಪಾತಿ. ನಮ್ಮನೆಲ್ಲ ಉಳ್ಸು ಜ್ಯೋತಿ. ಶಬ್ಬಾಷ್, ಸೂಪರ್. ಸಾಫ್ಟ್ ಆಗೂ ಇದೆ ಅಲ್ಲ? ಸಾಫ್ಟ್ ಆಗೂ ಇದೆ. ಚಟ್ನಿಯಲ್ಲಿ ಉಪ್ಪು ಪರ್ಫೆಕ್ಟ್ ಆಗಿದೆ, ಖಾರ ಪರ್ಫೆಕ್ಟ್ ಆಗಿದೆ, ಅಂಡ್ ಈ ಮೊಸರು ಆಡ್ ಮಾಡಿರೋ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಔಟ್ಸ್ಟ್ಯಾಂಡಿಂಗ್.
ಸೊ ನಿಮ್ ದುಃಖದಲ್ಲಿ ಐ ಆಮ್ ಶೋರ್ ನಿಮ್ಮ ಫ್ರೆಂಡ್ಸ್ ಖಂಡಿತವಾಗ್ಲೂ ಜೊತೆಗಿದ್ರು ಅಂತ. ಫ್ರೆಂಡ್ಸೇ. ಎಸ್ಪೆಷಲಿ ನಿಮ್ ತಂದೆನ ಕಳ್ಕೊಂಡಿದ್ ಟೈಮು ಅಲ್ವಾ? ಹೌದು. ಇಲ್ಲ ಶ್ರುತಿ, ನಾನು ಅಳಲ್ಲ. ಟ್ರೈ ಮಾಡ್ತಾ ಇದ್ದಾರೆ. ನೋ ನಾಟ್ ಎಟ್ ಆಲ್. ಅಳ್ಳಬಾರ್ದು. ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕು ನೀವು. ಇನ್ಫ್ಯಾಕ್ಟ್ ಆಕ್ಚುಲಿ ಆಗ ನಾವು ದೂರದಲ್ಲೇ ಇದ್ದಿದ್ದು. ಒಂದೆರಡು ಅಂದ್ರೆ ನನ್ನ ಫ್ರೆಂಡ್ ಪಲ್ಲವಿ ಮತ್ತೆ ಇನ್ನೊಬ್ಳು ಫ್ರೆಂಡ್ ಗೀತಾ ಅಂತ ಮಾತ್ರ ಅವಳಿಗೆ ಹತ್ರದಲ್ಲಿ ಇದ್ದಿದ್ದು. ನಾನು ಮೈಸೂರಲ್ಲಿ ಇದ್ದೆ. ಸೊ ಆಗೇನು ಅವಳಿಗೆ ಹತ್ರ ಅಂದ್ರೆ ಅವಳಿಗೆ ಸಮಾಧಾನ ಮಾಡಕ್ಕಾಗ್ಲಿ ಅಥವಾ ಏನೋ ಒಂದು ಮಾತು ಹೇಳಲಿಕ್ಕಾಗ್ಲಿ ನಾನು ದೂರದಲ್ಲೇ ಇದ್ದಿದ್ದು. ಬಟ್ ಆದ್ರೆ ಅದೆಲ್ಲ ಆದ್ಮೇಲೆ ನಾವು ಶಿವಮೊಗ್ಗದಲ್ಲಿ ಮೀಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಅದ್ ಸ್ವಲ್ಪ ದಿನಾನೇ ಆಗಿತ್ತಷ್ಟೇ. ಬಟ್ ಮೀಟ್ ಆದ್ಮೇಲೆ ಅವಳು ಯಾವ ತರ ಸ್ಟ್ರಾಂಗ್ ಆಗಿದ್ಲು ಅಂದ್ರೆ ಅವಳಿಗೆ ಆತರ ಸಮಾಧಾನ ಮಾತಾಗ್ಲಿ ಯಾವ್ದನ್ನು ಅವಳು ಎಕ್ಸ್ಪೆಕ್ಟ್ ಮಾಡ್ಲೇ ಇಲ್ಲ. ನನ್ಗೇನು ಅಂದ್ರೆ ನಂಗೊಂದು ಧೈರ್ಯಕ್ಕೆ ಇವರೆಲ್ಲರೂ ಇದಾರೆ ಅನ್ನೋ ಫೀಲಿಂಗ್ ಅಲ್ಲಿ ಇಲ್ಲ ಅನ್ಸುತ್ತೆ. ನಂಬಿಕೆ ಇತ್ತು ಅವಳಿಗೆ. ಆಕ್ಚುಲಿ ಒಳ್ಳೆ ಫ್ರೆಂಡ್, ಸೂಪರ್ ಫ್ರೆಂಡ್. ಅದೇ ಅವಳು ಎಲ್ಲರ ಜೊತೆ ಗ್ರೂಪ್ ಅಲ್ಲಿ ಸೇರ್ಕೊಂಡ್ರೆ ಎಲ್ಲರಿಗೂ ನಗ್ಸ್ತಾಳೆ ಮಾಡ್ತಾಳೆ. ಬಟ್ ದುಃಖ ಅಂತ ಬಂದಾಗ ಹಂಚ್ಕೊಳಲ್ಲ. ನಿಮ್ ಬಗ್ಗೆ ನಿಮ್ಗೆ ಸುಮಾರು ವಿಷಯಗಳು ತಿಳಿದು ಬಂದಿರುತ್ತೆ ಇವತ್ತು. ಹೆಮ್ಮೆ ಆಗ್ತದೆ. ಹಾಸ್ಟೆಲ್ ಅಲ್ಲಿ ಡ್ರಾಮಾ ಕ್ವೀನ್ ಆಗಿದ್ದ ಶೀತಲ್ಗೆ ಈ ಸಿನಿಮಾ ಗಾಳಿ ಯಾವಾಗ ಬೀಸಿದ್ದು? ಸಿನಿಮಾ ಗಾಳಿ ಏನದು ಬೀಸ್ಲೇಬೇಕು ಅಂತ ಬೀಸಿದ್ದಲ್ಲ. ಹಾಸ್ಟೆಲ್ ಅಲ್ಲೂ ನಾನು ತುಂಬಾನೇ ಹೊರಗಡೆ ಎಲ್ಲ ಜಾಸ್ತಿ ಇದೇನಿರ್ಲಿಲ್ಲ, ಜಾಸ್ತಿ ಆಕ್ಷನ್ ಎಲ್ಲ ಇರ್ಲಿಲ್ಲ. ನಮ್ದೆಲ್ಲ ತುಂಬಾ ಸಿಂಪಲ್ ಆಗಿ ನಾವು ಹೊರಗಡೆ ತುಂಬಾ ಡೀಸೆಂಟ್ ಆಗಿ ಇದ್ದಿದ್ದು. ಬರೇ ಹಾಸ್ಟೆಲ್ ಅನ್ನೋ ಒಂದು ನಮ್ಮ ಕೋಟೆಯಲ್ಲಿ ಮಾತ್ರ ನೀವೇ ರಾಜ ನೀವೇ ರಾಣಿ ಅಷ್ಟೇ. ಅಲ್ಲಿ ಮಾತ್ರ ಯಾವತ್ತೂ ಅನ್ಕೊಂಡು ಇರ್ಲಿಲ್ಲ ಈ ಲೈಫಿಗೆ ಬರ್ತೀನಿ ಇಲ್ಲಿ ಹೀಗೆ ಎಲ್ಲ. ಅಂದ್ರೆ ನನ್ ಕನ್ಸಲ್ಲ ಆಕ್ಚುಲಿ, ಯಾವ್ದೋ ಒಂದು ಜಾಬ್ ಯಾರೋ. ಬಟ್ ನಂಗೆ ನೆನ್ಪೇನಂದ್ರೆ ಅವಳು ಯಾವಾಗ್ಲೂ ಹೇಳ್ತಾ ಇದ್ಲು, ನಾನ್ ಎಲ್ಲಾದ್ರೂ ಹೋದ್ರೆ ನನ್ಗೆ ಈ ತರ ಫ್ಯಾಮಿಲಿ ಅಂತ ಮನೇಲಿ ಕುತ್ಕೊಂಡು ಮಕ್ಕಳು ನೋಡ್ಕೊಂಡು ಅಡ್ಗೆ ಮಾಡ್ಕೊಂಡು ಈ ತರ ಎಲ್ಲ ನನ್ಗೆ ಇರಕ್ಕೆ ಲೈಫಲ್ಲಿ ನಂಗೆ ಇಷ್ಟ ಇಲ್ಲ. ನಾನ್ ಏನಾದ್ರು ಮಾಡ್ಬೇಕು, ನನ್ ಎಲ್ಲಾರು ಐಡೆಂಟಿಫೈ ಮಾಡ್ಬೇಕು ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ಲು ಅವಳು. ಬಟ್ ಅದು ಹೆಂಗೆ ಅಂತ ಗೊತ್ತಿಲ್ಲ, ಅದೇ ಫೀಲ್ ಸಿಕ್ತು ಅವಳಿಗೆ. ಇದು ನನ್ನ ಕನ್ಸ್ ಅಲ್ಲ ಅಂದ್ರೆ ವಾಟ್ ವಾಸ್ ಯುವರ್ ಡ್ರೀಮ್? ಅಯ್ಯೋ, ಅದು ಇವತ್ತಿಗೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅದು ಯೂಶಲಿ ಎಲ್ಲರಿಗೂ ಅದಿರುತ್ತೆ ಅಂತ ಅನ್ಸುತ್ತೆ, ಕನ್ಫ್ಯೂಷನ್ ಲೈಫ್ ಅಲ್ಲಿ. ಏನಾಗ್ಬೇಕು, ಏನಕ್ಕೋಸ್ಕರ ಇಲ್ಲಿದೀವಿ, ಯಾವ್ದು ನನಗ್ ಅನ್ಸಲ್ಲ. ಗೊತ್ತಿರುತ್ತೆ ಎಲ್ಲರಿಗೂ, ತುಂಬಾ ಕ್ಲಾರಿಟಿ ಇರುತ್ತೆ ಅವ್ರಿಗೆ ಲೈಫ್ ಅಲ್ಲಿ ಅಂತ ಹೇಳಿ. ನನಗಂತೂ ಇವತ್ತು ಇಲ್ಲ ಕ್ಲಾರಿಟಿ, ಬಟ್ ಹೋಗ್ತಾ ಇದೆ. ಏನ್ ಮಾಡಿದ್ರು ನೀಟಾಗಿ ಮಾಡ್ಬೇಕು, ಕರೆಕ್ಟಾಗಿ ಮಾಡ್ಬೇಕು ಅನ್ನೋದೊಂದು ಇದೆ. ಹಾಗೆ ಹೋಗ್ತಾ ಇದೀವಿ ಅಷ್ಟೇ. ಮಾತಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋ ಜಾತಿ ನಮ್ದು. ಸೊ ಹಂಗಾಗಿ ಇವಾಗ ಕೈಯನ್ನು ತೊಳ್ಕೊಂಡ್ಬಿಡೋಣ ಬನ್ನಿ. ನಮ್ಮ ಮಾತಲ್ಲಿ ಹೇಗೆ ಮಧ್ಯ ಖಾರದ ವಿಷಯ ಇತ್ತು, ಅದೇ ತರ ಮಸಾಲಾ ಚಪಾತಿನೂ ಖಾರವಾಗಿ ಚೆನ್ನಾಗಿತ್ತು. ನಿಮ್ಮ ಕೈ ರುಚಿ ಬಹಳ ಸ್ವೀಟ್ ಆಗಿದೆ. ಆದ್ರೆ ಖಾರವಾಗಿ. ಸೊ ಜ್ಯೋತಿ, ಫೈನಲಿ ಸ್ಟಾರ್ ಸವಿರುಚಿಗೆ ಬಂದು ನೀವು ಸ್ಟಾರ್ ಆಗಿದ್ದೀರಾ. ಹೇಗನ್ಸ್ತಾ ಇದೆ ನಿಮ್ಮ ಅಡ್ಗೆ? ತುಂಬಾ ಚೆನ್ನಾಗಿದೆ. ಶೀತಲ್ ನಾವು ಯಾವಾಗ್ಲೂ ಹೇಳ್ತಾ ಇದ್ವಿ, ಅಂದ್ರೆ ನೀನು ಯಾವಾಗ್ಲೂ ಟಿವಿನಲ್ಲಿ ಇದೆ, ನಮ್ಗೊಂದು ಅವಕಾಶ ಇದ್ರೆ ನಮ್ಗೆ ಯಾವಾಗ್ಲೂ ಹೇಳೆ ಅಂತ ಸುಮ್ನೆ ತಮಾಷೆ ಮಾಡ್ತಾ ಇದ್ವಿ. ಬಟ್ ಆದ್ರೆ ಇವತ್ತು ಅವಳು ಇದ್ರಿಂದ ನಾವು ಟಿವಿನಲ್ಲಿ ಇರೋದು ಅಂದ್ರೆ ಅದು ಕ್ರೆಡಿಟ್ ಅವಳಿಗೆನೆ. ಸೊ ಜ್ಯೋತಿಗೆ ಕೋಟಿ ಕೋಟಿ ಥ್ಯಾಂಕ್ ಯು ಹೇಳ್ತಾ ಇವಾಗ ಶೀತಲ್ ಕಮ್ ಲೆಟ್ಸ್ ಟೆಲ್ ಬಾಬಾಯ್. ಬಾಯ್ ಜ್ಯೋತಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ಯಾ, ಇಟ್ಸ್ ಮೈ ಪ್ಲೇಜರ್, ಥ್ಯಾಂಕ್ ಯು. ಸರಿ ಬನ್ನಿ. ಸೊ ಶೀತಲ್ಗೆ ಇವಾಗ ಥ್ಯಾಂಕ್ ಯು ಹೇಳುವ ಸಮಯ ಬಂದಾಯ್ತು. 3 ದಿನಗಳು ಸೌಟ್ ತಗೊಂಡ್ಬಂದ್ರಿ, ಉಪ್ಪು ಖಾರ ಹುಳಿ ಅಂತ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿ. ಸೊ ಅಷ್ಟೆಲ್ಲ ಸ್ವೀಟ್ ಆಗಿ ಮಾಡಿದಕ್ಕೆ ನಿಮ್ ಹಂಗೆ ಟಾಟಾ ಬೈ ಬೈ ಸಿ ಯು ಹೇಳಕ್ಕಾಗತ್ತಾ? ಅದಕ್ಕೋಸ್ಕರನೇ ನಮ್ಮ ಸ್ಟಾರ್ ಸವಿರುಚಿ ಕಡೆಯಿಂದ, ಇಡೀ ತಂಡದ ಕಡೆಯಿಂದ ನಿಮಗೋಸ್ಕರ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಕಲರ್ಸ್ ಕನ್ನಡಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಒಳ್ಳೆ ಕಾರ್ಯಕ್ರಮ, ನನಗಂತೂ ಖುಷಿ ಆಯ್ತು. ಅದು ಕೂಡ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಅವ್ರ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತಂತೆ. ಫ್ರೆಂಡ್ಸ್ ಜೊತೆಲಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕರ್ಸಿ ಕೇಳೋ ಅಂತ ಪ್ರಯತ್ನ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ಮೋಸ್ಟ್ಲಿ ನಾನು ಹೇಳ್ಕೊಳ್ದೆ ಇರುವಂತಹ ವಿಚಾರಗಳು ಈ ಪ್ರೋಗ್ರಾಮ್ ಅಲ್ಲಿ ಹೊರಗೆ ಬಂದಿದೆ ಅಂತ. ಒಂದು ಸೈಡ್ ಅಲ್ಲಿ ಶೀತಲ್ಗೆ ಟಾಟಾ ಬೈ ಬೈ ಸಿ ಯು ಹೇಳ್ಬೇಕಲ್ಲ ಅಂತ ಬೇಜಾರಿದೆ. ಬಟ್ ಇನ್ನೊಂದ್ ಸೈಡ್ ಅಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾರು ಬರಬಹುದು ಸ್ಟಾರು, ಅವರ ಕೈ ರುಚಿ ಹೇಗಿರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಹಂಗಾಗಿ ನಿಮ್ಮ ಭೇಟಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ ಸೈನಿಂಗ್ ಆಫ್. ಟಾಟಾ ಬೈ ಬೈ ಅಂಡ್ ಸಿ ಯು. ಹೆಲೋ, ಹಾಯ್, ನಮಸ್ಕಾರ. ಮುಂದೆ ಬನ್ನಿ, ಟ್ಯಾವ್ ಟ್ಯಾವ್ ಮುಂದೆ ಬನ್ನಿ,
ಮಧ್ಯಾಹ್ನ ಕರೆಕ್ಟ್ ಆಗಿ 1:30 ಆಗಿದ ತಕ್ಷಣ ನೀವು ಟಿವಿ ಮುಂದೆ ಬಂದು ಕೂತ್ಕೊಳ್ತೀರಾ, ನಾನು ನಿಮ್ ಮುಂದೆ ಬಂದು ನಿಂತ್ಕೊಳ್ತೀನಿ. ಸೊ ರೆಡಿನಾ? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಸೊ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ವಿಶೇಷವಾದ ಸ್ಟಾರ್ ಯಾರಪ್ಪ ಅಂದ್ರೆ, ಎಲ್ಲಿಂದ ಶುರು ಮಾಡ್ಲಿ? ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ಸಿಮಿಲಾರಿಟೀಸ್. ಒಂದು, ನಾವಿಬ್ರೂ ಕರ್ನಾಟಕದಲ್ಲಿ ಹುಟ್ಟಿದೀವಿ, ಇಬ್ರು ಒಂದು ಸುಮಾರು ವರ್ಷಗಳು ಚಿಕ್ಕ ವಯಸ್ಸಲ್ಲಿ ಗಲ್ಫ್ ಅಲ್ಲಿ ಓದಿದ್ವಿ. ಎರಡನೇದು, ಅವಳು ತಮಿಳ್ ಪೊಣ್ಣು, ನಾನು ತಮಿಳ್ ಪೊಣ್ಣು, ಬಟ್ ಫುಲ್ ಕನ್ನಡಿಗಾಸ. ಹೇಗೆ ಅಂದ್ರೆ, ನಾನ್ ಕನ್ನಡ ಕಲ್ತು ರೇಡಿಯೋ ಜಾಕಿ ಆದೆ, ಅವಳು ಕನ್ನಡ ಕಲ್ತು ನಟಿ ಆದ್ಲು. ಇಲ್ಲಿಗೆ ಮುಗಿತಪ್ಪ ಸಿಮಿಲಾರಿಟೀಸ್ ಅನ್ಕೊಂಡ್ರೆ, ಹೆಸರು ಸೇಮ್ ಟು ಸೇಮ್ ಆಗಿರ್ಬೇಕಾ? ನಾನೂ ಶ್ರುತಿ, ಅವಳೂ ಶ್ರುತಿ. ಸವಾರಿ 2 ಅನ್ನ ಹತ್ತಿ ರಾಟೆ ಅನ್ನ ತಿರುಗಿಸಿ ದ್ಯಾವ್ರೇ ಅಂತ ಹೇಳಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ ಅಲ್ಲಲ್ಲ, ಗೋಧಿ ಬಣ್ಣ ಪರ್ಫೆಕ್ಟ್ ಮೈಕಟ್ ಇರುವ ಚೆಲುವೆ ನಮ್ಮ ಏಕೈಕ ಶ್ರುತಿ ಹರಿಹರನ್. ಕಮಾನ್, ಲೆಟ್ಸ್ ವೆಲ್ಕಮ್ ಹರ್. ಶ್ರುತಿ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಯಾರಮ್ಮ ನಿನ್ ಪರ್ಫೆಕ್ಟ್ ಮೈ ಕಟ್ಟು? ನೀನೆ. ಈ ಟೈಮಲ್ಲಿ ಎಲ್ರು ಯಾವ ಹಾಡನ್ನ ಹಾಡ್ತಾರ ಗೊತ್ತಾ? ಜಮ್ಮ 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 ಜಮ್. ಅಲ್ಲ 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 ಅಲ್ಲ, ಮತ್ತೆ ಯಾವುದು? ಶ್ರುತಿ ಸೇರಿದೆ ಹಿತವಾಗಿದೆ. ಸಿಂಗಲ್ ಡಾಟರ್ ತಾವು, ನೀವು ಒಂದ್ ಲೈನ್ ಹಾಡ್ಬೇಕು. ಆಕ್ಚುಲಿ ಎಲ್ರು ಟಿವಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೊಡೋಗ್ ಬಿಡ್ತಾರೆ. ಬೇಡ ಬನ್ನಿ. ಶ್ರುತಿ, ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಈ ಡಬಲ್ ಶ್ರುತಿ ಮಧ್ಯೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನಾವು ಈ ಲೋಕಕ್ಕೆ ಬಂದಿರೋ ಒಂದ್ ಕಾರಣ ಇದಾರಲ್ಲ, ದ ಒನ್ ಸಿಂಗಲ್ ಪರ್ಸನ್ ಅಂತಾರಲ್ಲ, ಅಮ್ಮ, ದಿ ಹ್ಯಾಂಡ್ ದಟ್ ರಾಕ್ಸ್ ದ ಕ್ರೇಡಲ್ ರೂಲ್ಸ್ ದ ವರ್ಲ್ಡ್ ಅಂತ. ಕನ್ನಡದಲ್ಲಿ ಎಕ್ಸಾಕ್ಟ್ ಸೇಮ್ ಸೇಯಿಂಗ್ ಇದೆ. ಏನಂತ? ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನು ಆಳುತ್ತದೆ. ಅಬ್ಬಬ್ಬಬ್ಬಬ್ಬಬ್ಬಾ. ಹಂಗಂದ್ರೆ ಒಂದ್ ಕೆಲಸ ಮಾಡೋಣ, ಅಮ್ಮನ ಕೈ ರುಚಿನ ಟೇಸ್ಟ್ ಮಾಡೇ ಬರೋಣ, ಅಮ್ಮನ ಕರ್ಸ್ಕೊಳ್ಳೋಣ. ಎಸ್ ಎಸ್, ರೆಡಿ ರೆಡಿ, ನನ್ಗೆ ಹೊಟ್ಟೆ ಹಸ್ಬಿಡ್ತದೆ. ಹೆಸರಲ್ಲೇ ಲಕ್ಷ್ಮಿ. ಡಬಲ್ ಧಮಾಕ, 2 ಶ್ರುತೀಸ್. ಹೌದು. ಇವತ್ತಿನ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಅಮ್ಮ ಸ್ಪೆಷಲ್ ಆಗಿ ಶ್ರುತಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? Stew. ಓಕೆ. You know, this is a special stew which is from Kerala. And ಅದರ ಜೊತೆಗೆ ನಾವು ಆಪಂ ಅಂತ ಒಂದು ಇದು ಕೂಡ ಮಾಡ್ತೀವಿ. ಅದು ದೋಸೆ ತರ ಇಲ್ಲ, ಇಟ್ ಇಸ್ ಡಿಫ್ರೆಂಟ್. ಇಟ್ ಇಸ್ ಕಾಲ್ಡ್ ಆಪಂ. ಮಲಯಾಳೀಸ್ ಆಲ್ ಓವರ್ ದ ವರ್ಲ್ಡ್ ಅವರಿಗೆ ಗೊತ್ತಿತ್ತು ಇದೇನಂತ. ಸೊ ನಾವು ಇವಾಗ ಟ್ರೈ ಮಾಡೋಣ, ಕನ್ನಡ ಆಡಿಯನ್ಸ್ಗೋಸ್ಕರ ಇದು ಹೆಂಗ್ ಮಾಡೋದು, ಈ ಟೇಸ್ಟ್ ಹೆಂಗಿರತ್ತೆ ಅಂತ ನೋಡೋಣ. ಓಕೆ, ಆಪಮ್ ಅಂಡ್ ವೆಜಿಟೇಬಲ್ ಸ್ಟ್ಯೂ. ನಾನಂತೂ ರೆಡಿ ಆಗಿದ್ದೀನಿ. ಶ್ರುತಿ, ಐ ಥಿಂಕ್ ನಾವಿಬ್ರು ಸ್ವಲ್ಪ ದೂರ ನಿಂತ್ಕೊಳ್ಳೋಣ. ಅಮ್ಮ ನಮ್ಮಿಬ್ರಿಗೂ ಕೆಲಸ ಕೊಡೋ ತರ ಇದೆ ಇವತ್ತು. yes, correct ಅಲ್ಲ? ಹೌದು. ಗೆಟ್ ದಟ್ ಅಂತ. ಸೊ ಆಪಮ್ ಫಸ್ಟ್ ಮಾಡ್ತೀರಾ ಅಥವಾ ವೆಜಿಟೇಬಲ್ ಸ್ಟ್ಯೂ ಫಸ್ಟ್ ಮಾಡ್ತೀರಾ? ಸಿ, ಐ ವಿಲ್ ಸ್ಟಾರ್ಟ್ ವಿತ್ ವೆಜಿಟೇಬಲ್ ಸ್ಟ್ಯೂ ಓನ್ಲಿ. Okay. ವೆಜಿಟೇಬಲ್ ಸ್ಟ್ಯೂ ಫಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಬಿಟ್ಟು ಅದು ಇಟ್ಬಿಡೋಣ. ಅದು ಬೇಯಿಸುವಾಗ ವಿ ವಿಲ್ ಸ್ಟಾರ್ಟ್ ವಿತ್ ದ ಆಪಂ ಮಿಕ್ಸ್. ಓಕೆ, ಸೊ ಫಸ್ಟ್ ವೆಜಿಟೇಬಲ್ ಸ್ಟ್ಯೂಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಆಲೂಗಡ್ಡೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿರೋದು 3, ದೆನ್ 1 ಬಟ್ಲು ಬಟಾಣಿ, ಎಷ್ಟು ಬೇಕಾದ್ರೂ ಅದರಿಂದ ತಗೊಳ್ಬಹುದು. ದೆನ್ ಕೋಕೋನಟ್ ಆಯಿಲ್, ಕೋಕೋನಟ್ ಮಿಲ್ಕ್, ದೆನ್ ಅರಿಶಿನ ಪುಡಿ, ಸಾಸಿವೆ, ಕರಿಬೇವು, ಸೋಮ್, ಮರಾಠ ಮೊಗ್ಗು, ಕೆಂಪು ಮೆಣಸಿನ್ಕಾಯಿ, ಇದು ಧನಿಯಾ, ಇದು ಗಸಗಸೆ, ಇದು ದಾಲ್ಚೀನಿ, ಚಕ್ಕೆ, ಸೊ ಉಪ್ಪು, ಕೋಕೋನಟ್, ಒಣ ಕೊಬ್ಬರಿ ಅಷ್ಟೇ. ಫ್ರೆಶ್ ಆಗಿದ್ರು ಪರವಾಗಿಲ್ಲ ಕೋಕೋನಟ್. ಓಕೆ ಓಕೆ, ಸೊ ನಾವು ಸ್ಟಾರ್ಟ್ ಮಾಡ್ಬಿಡೋಣ. ನೀರ್ ಹಾಕ್ಬಿಟ್ಟು ಇದು ಬೇಯಿಸಕ್ಕೆ ಇಟ್ಬಿಡ್ತೀನಿ. ಆಮೇಲೆ ನಿಮ್ಗಿಬ್ರಿಗೇನು ನಾನು ಕೆಲಸ ಕೊಡ್ತೀನಿ. ಶ್ರುತಿ ಒಂದೊಂದ್ ಸತಿ ಇರೋದೇ ಇಲ್ಲ, ಸೊ ಇವತ್ತು ಅವಳೆಲ್ಲ ಕಲ್ತ್ಕೊಂಡು ಅವಳನ್ನು ಮಾಡ್ಲಿ. ಶಿ ಇಸ್ ಅ ವೆರಿ ಗುಡ್ ಕುಕ್. ನಾವು ಸ್ಟಾರ್ಟ್ ಮಾಡ್ಬಿಡೋಣ. ನೀರಲ್ಲ ಹಾಕ್ಲಾಮ? ಆಲೂಗಡ್ಡೆ ಹಾಕ್ಬೇಕಾ? ಆಲೂಗಡ್ಡೆ ಫಸ್ಟ್ ಹಾಕಿ, ಬಟಾಣಿ ಅರ್ಧ ಹಾಕಿದ್ರೆ ಸಾಕಲ್ಲ? ಇವತ್ತು ಸಾಕು, ಬಿಕಾಸ್ ಇಟ್ ಶುಡ್ ಮ್ಯಾಚ್ ವಿತ್ ದ ಪೊಟೆಟೋಸ್. ಸೊ ಅದು, ದೆನ್ ಈರುಳ್ಳಿ ಅದನ್ನು ಸೇರಿ ಹಾಕ್ಬೋದು ನೀವು. ಸೊ 3 ಆಲೂಗೆಡ್ಡೆ, ಅರ್ಧ ಬಟಾಣಿ ಅಂಡ್ 2 ಈರುಳ್ಳಿ. ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪುನು ಹಾಕ್ಬೇಕು.
ಎಷ್ಟು ಒಂದು ಚಮಚ ಚಿಟಿಕೆ ಹಾಕಿದ್ರೆ ಸಾಕಾ? ಆ ಸ್ವಲ್ಪ ಚಿಟ್ಟಿಗೆ ಅಷ್ಟೇ. ಅಷ್ಟೇ. ಒಂದೂವರೆ ಸ್ಪೂನು ಉಪ್ಪು. ಯೂಶಲಿ ಉಪ್ಪು ಟೇಸ್ಟ್ ಪ್ರಕಾರ ರುಚಿಗೆ ಹೋಗುತ್ತೆ. ತಕ್ಕಷ್ಟು. ಹೌದು. ಸ್ವಲ್ಪ ಜನಕ್ಕೆ ಜಾಸ್ತಿ ಬೇಕಾಗತ್ತೆ, ಸ್ವಲ್ಪ ಜನ ಕಮ್ಮಿ ಯೂಸ್ ಮಾಡ್ಕೊಳ್ತಾರೆ. ಸೊ ಅದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡೋಣ. ಅದು ಬೇಯಿಸುವಾಗ ಶ್ರುತಿ ನಮ್ಗೆ ಇದು ಮಾಡೋದ್ ಹೆಂಗೆ ಅಂತ ನಾನು ಕಲ್ತ್ಕೊಟ್ಟಿದೀನಿ. ಅದು ಮಾಡ್ತಾಳಂತ ನಾವು ನೋಡೋಣ. ಸೊ ಬೇಸಿಕ್ಲಿ ನಾವು ಹೆಂಗೆ ದೋಸೆ ಹಿಟ್ಟೆಲ್ಲ ಮಾಡ್ತೀವಲ್ಲ, ಸೊ ಇದಕ್ಕೂ ಒಂದು ಹಿಟ್ಟು ಬೇಸಿಕ್ಲಿ ಪ್ರಿಪೇರ್ ಮಾಡ್ಬೇಕು. ರೆಡಿಮೇಡ್ ಸಿಗುತ್ತೆ ಹಿಟ್ಟು. ಹಿಟ್ಟು ರೆಡಿಮೇಡ್ ಸಿಗಲ್ಲ, ಅದ್ರ ಪೊಡಿ ರೆಡಿಮೇಡ್ ಸಿಗುತ್ತೆ. ಸೊ ಅದನ್ನ ಮಿಕ್ಸ್ ಮಾಡೋದು ಒಂದ್ ರೀತಿ ಇದೆ. ಸರಿ, ಸೊ ಅದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಹೆಂಗಾದ್ರೂ ಇರುತ್ತೆ ಹೆಂಗ್ ಮಾಡ್ಬೇಕು ಅಂತ. ಇಲ್ಲಿ ಹೇಳ್ಬಿಡ್ತೀವಿ, ಇದು ಪಾಲಾಪನ್ ಪೊಡಿ ಅಂತಾರೆ. ಬೇಸಿಕ್ ಕಂಟೆಂಟ್ ಇದ್ರದ್ದು ಅಕ್ಕಿ ಹಿಟ್ಟು. ಅದಾದ್ಮೇಲೆ ಇದು ಅಲ್ಲೇ ಅದ್ರಲ್ಲೇ ಸಿಗೋ ಒಂದು ಚಿಕ್ಕ ಪುಡಿ ತರ. ಇಟ್ಸ್ ಬೇಕಿಂಗ್ ಸೋಡಾ, ಇಟ್ಸ್ ಟೇಸ್ಟ್ ಮೇಕರ್. ಸೊ ಮಹಾಜನಗಳೇ, ಇನ್ಸ್ಟೆಂಟ್ ರೆಡಿ ಮಿಕ್ಸ್ ಸಿಗತ್ತೆ ನಿಮ್ಗೆ. ಆಪಂ ಪ್ಯಾಕೆಟ್ ಸಿಗತ್ತೆ. ಅದ್ರಲ್ಲಿ ನೀವು ಈ 2 ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡ್ಬೇಕು. ಕರೆಕ್ಟ್. ಈಗ ಫಸ್ಟ್ ಈ ಆಪಂ ಪ್ಯಾಕೆಟ್ ನಾವು ಇಡೀ ಪ್ಯಾಕೆಟ್ ಅಲ್ಲಿ ನಾವು ಅರ್ಧ ಪ್ಯಾಕೆಟ್ ತಗೊಂಡಿದೀವಿ. ಆಮೇಲೆ ಅದಕ್ಕೆ 1.5 cups ಆಫ್ ವಾಟರ್. ಓಕೆ, ಸೊ ಈ ಮೆಜರ್ಮೆಂಟ್ ಮಾತ್ರ ಕರೆಕ್ಟ್ ಆಗಿರ್ಬೇಕು, ತುಂಬಾ ಇಂಪಾರ್ಟೆಂಟ್. ಒಂದೂವರೆ ಅರ್ಧ ಪ್ಯಾಕೆಟ್ಗೆ 1.5 cup ಆಫ್ ವಾಟರ್. ಸೊ ಇದನ್ನ ಮಿಕ್ಸ್ ಮಾಡ್ತಾ ಇಟ್ ಹ್ಯಾಸ್ ಟು ಕಂಟಿನ್ಯೂಸ್ಲಿ, ಯು ಗಾಟ್ ಟು ಕಂಟಿನ್ಯೂಸ್ಲಿ ಸ್ಟರ್ ಇಟ್. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೊಡಿ. ಇದಕ್ಕೆ ಉಪ್ಪು ಸಕ್ಕರೆ 2 ಒಂದೊಂದು ಚಿಟಿಕೆ ಹಾಕ್ಬೇಕು. ಒಂದೊಂದು ಚಿಟಿಕೆ. ಸೊ ಉಪ್ಪು ಸಕ್ಕರೆ ಒಂದೊಂದು ಚಿಟಿಕೆ ಹಾಕಿ ಅಂಡ್ ಗಂಜಿ ಕನ್ಸಿಸ್ಟೆನ್ಸಿಗೆ ತಗೊಂಡ್ಬನ್ನಿ. ಓಕೆ, ಸ್ಕೂಲಲ್ಲಿ ಅತಿ ಬುದ್ಧಿವಂತೆ ಫಸ್ಟ್ ಬೆಂಚ್ ಸ್ಟೂಡೆಂಟ್, ಆದ್ರೆ ಡಬ್ಬದ ವಿಷಯ ಬಂದಾಗ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಶ್ರುತಿ ಫುಲ್ ರೌಂಡ್ ಆಗಿದ್ದು ನಾಟ್ ಬಿಕಾಸ್ ಆಫ್ ಅಮ್ಮಾಸ್ ಕುಕಿಂಗ್, ಬಟ್ ಬಿಕಾಸ್ ಆಫ್ ಮದರ್ಸ್ ಕುಕಿಂಗ್. ಕರೆಕ್ಟ್ ಅಲ್ವಾ? ಹೌದು. ಇದೇ ಗೊತ್ತಾಯ್ತು ನಿನ್ಗೆ ಈ ಸ್ಟೋರಿ? ಸೇಮ್ ನೇಮ್ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಅಟ್ಲೀಸ್ಟ್ ರಿಸರ್ಚ್ ಮಾಡ್ಬೇಕಲ್ವಾ? ನನಗೆ ಒಂದಿಷ್ಟು ಸಬ್ಜೆಕ್ಟ್ಸ್ ತುಂಬಾ ಇಷ್ಟ. ಓಕೆ, ಈ ಒಂದು ಹಿಂದಿ ಸಬ್ಜೆಕ್ಟ್ ಮಾತ್ರ ಬಂದಾಗ ನನ್ಗೆ ಒಂಚೂರು ಎಲ್ಲಾ ಕಡೆ ಎಲ್ಲ ಪರಪರ ಬೇಕಾ ಅಂತ ಆಗುತ್ತೆ. ನಮ್ಮೆಲ್ರಿಗೂ ಇದೆಯಲ್ಲ ಒಂದೊಂದು ಸಬ್ಜೆಕ್ಟ್ ಪ್ರಾಬ್ಲಮ್. ಸೊ ನನಗೆ ಹಿಂದಿ ಸಬ್ಜೆಕ್ಟ್ ಯೂಶಲಿ ಲಂಚ್ ಬ್ರೇಕ್ ಮುಂಚೆ ಇರ್ತಾ ಇತ್ತು. ಎಸ್ಪೆಷಲಿ ಐ ಥಿಂಕ್ 5th or 6th ಸ್ಟ್ಯಾಂಡರ್ಡ್. ಸೊ ಆ ಟೈಮಲ್ಲಿ ಈ ಹಿಂದಿ ಸಬ್ಜೆಕ್ಟ್ ಬಂದಿದ ತಕ್ಷಣ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಅದ್ಯಾಕೋ ಆ ಟೀಚರು ಏನು ಹೇಳಕ್ ಹೋಗ್ಲಿಲ್ಲ, ಈ ಹುಡುಗಿ ಏನ್ ಯೂಸೇ ಇಲ್ಲ ಅಂತ ಬಿಟ್ಬಿಡ್ತಾ ಇದ್ರು. ಸೊ ಐ ರಿಮೆಂಬರ್ ಜಂಪಿಂಗ್ ಟು ದ ಲಾಸ್ಟ್ ಬೆಂಚ್. ಅಂಡ್ ಲಾಸ್ಟ್ ಬೆಂಚ್ ಅಲ್ಲಿ ಲೈನ್ ಅಲ್ಲಿ ಬಾಸ್ಕೆಟ್ಸ್, ಎಲ್ರದ್ದು ಊಟದ ಡಬ್ಬ. ಸ್ಮೆಲ್ ಅಂದ್ರೆ ಸ್ಮೆಲ್ಲು, ಹೆಂಗ್ ತಡ್ಕೊಳಕ್ ಆಗತ್ತಾ? ಹೋಗಿ ಕದ್ಕೊಂಡ್ ಸುಮ್ನೆ ತಿಂದು, ಅದು ಬೇರೆ ಮುಗಿಸ್ತಾ ಇಲ್ಲ ನಾನು. ಐ ಯೂಸ್ ನೆವರ್ ಫಿನಿಶ್ ದ ಡಬ್ಬ. ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ, ಟೇಸ್ಟ್ ಇಟ್ಬಿಡ್ತಾ ಇದೆ, ಟೇಸ್ಟ್ ಇಟ್ಬಿಡ್ತಾ ಇದೆ. ದಿಸ್ ಇಸ್ ಬಾಯಿಲ್ಡ್ ಅಂಡ್ ದಿಸ್ ಇಸ್ ಡನ್. ಇದು ಇನಿ ಜಸ್ಟ್ ಸ್ವಲ್ಪ ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯ್ತು, ಅದರಲ್ಲಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಇದು ಮಿಕ್ಸ್ ಮಾಡ್ಬಿಟ್ಟು ಅದನ್ನು ಪೋರ್ ಮಾಡ್ಬಿಟ್ಟು ಅದು ಕ್ಲೋಸ್ ಮಾಡಿ ಇಟ್ಬಿಡೋಣ. ಇವಾಗ ಅಲ್ಲಿ ಇಟ್ಟಿರೋ ಅಕ್ಕಿ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಎಕ್ಸಾಕ್ಟ್. ಸೊ ಫಸ್ಟ್ ಇದು ಈ ಅಕ್ಕಿ ಹಿಟ್ಟನ್ನ ನಾವು ಇದ್ರೊಳಗಡೆ ಹಾಕೋಣ, ಆಯ್ತಾ? ಸೊ 1 ಕಪ್ ಕೋಕೋನಟ್ ತೆಂಗಿನ ಹಾಲು 1 ಕಪ್ ಇದ್ರೊಳಗಡೆ ಹೋಗುತ್ತೆ. ಈ ಮಿಕ್ಸ್ಚರ್ಗೆ ನಾವು ಮಿಕ್ಸ್ ಮಾಡ್ಬೇಕು. ಹೌದು. ಇದ್ರ ಜೊತೆಗೆ ಅರ್ಧ ಕಪ್ಪು ಬೇಡ, ಒಂಚೂರು ನೀರು ಅಲ್ವಾಮ, 1/4 ಗ್ಲಾಸ್ ಹಾಕ್ಲಾಮ. ಅರ್ಧ ಸುಮ್ನೆ ಹೆಸರಿಗೆ. ಹೌದು. ಅದನ್ನ ಇವಾಗ ಫುಲ್ ಹಾಕಾಯ್ತಾ ಅದ್ರಲ್ಲಿ? ಫುಲ್ ಹಾಕಾಯ್ತು. ಸ್ವಲ್ಪ ಕೂಡ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಬೇರೆ ಹಾಕ್ಬೇಕು. ಪ್ಯಾಕೆಟ್ ಅಲ್ಲಿ ಬರುವ ಈ ಆಪಂ ಮಿಕ್ಸ್ ಅನ್ನ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಈಸ್ಟ್ ಇದೆ, ಬೇಕಿಂಗ್ ಸೋಡಾ ಇದೆ. ಸೊ ಇದನ್ನ ಮುಚ್ಚಿಡ್ಬೇಕು ಅಲ್ವಾ ಆಂಟಿ? ಎಸ್, ಮುಚ್ಚಿಡ್ಬೇಕು. ಮುಚ್ಚಿಟ್ಟು 1 hour ಬಿಟ್ಬಿಡಿ, ಅದ್ರ ಪಾಡಾಗ ಅದನ್ನ ಸೆಟ್ ಆಗ್ಲಿ, ಕೂಲ್ ಆಗ್ಲಿ ಅಂತ. ಇವಾಗ ಮುಂದೆ ಏನ್ ಮಾಡೋಣ? ಇನ್ನು ನಾವು ಸ್ವಲ್ಪ ಈ ಕರಿ ಈಗ ರೆಡಿ ಆಗಿದೆ, ಇದು ಪರ್ಫೆಕ್ಟ್ಲಿ ಕುಕ್ಡ್ ಆಗಿದೆ. ಸೊ ನಾವು ಸ್ವಲ್ಪ ಫ್ರೈ ಮಾಡಿ ಏನೆಲ್ಲ ಹಾಕ್ಬೇಕು ಅಂತ ಅದು ರೆಡಿ ಮಾಡಿಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸೊ ಇದು ಒಂದೂವರೆ ಸ್ಪೂನು. ಇವಾಗ ನಾನು ಧನಿಯಾ ಸ್ವಲ್ಪ ಹಾಕಿದ್ದೀನಿ. ಅದೊಂದು ಮಿಕ್ಸ್ ಮಾಡ್ತಾ ಇರ್ಬೇಕು. ಒಂದು 3 ನಮ್ಗೆ ಎಷ್ಟು ಖಾರ ಬೇಕೋ ಅದು ಪ್ರಕಾರ ಯೂಸ್ ಮಾಡ್ಬೋದು. ರೆಡ್ ಚಿಲ್ಲೀಸ್. ಸೊ ನಾ ರೆಡ್ ಚಿಲ್ಲೀಸ್ 3 ಇದ್ರಲ್ಲಿ ಹಾಕಿದ್ದೀನಿ. ಸೊ ಸ್ವಲ್ಪ ಸೋಂಫ್ ಮೇ ಬಿ 1/4 ಸ್ಪೂನ್. ಕ್ವಾರ್ಟರ್ ಸ್ಪೂನ್ ಸೋಂಪು. ಈ ಮರಾಠಿ ಮೊಗ್ಗು ಅಂತಿರೋದು ಸ್ವಲ್ಪ ಒಂದು 2-3 ಪೀಸ್ ಸಾಕು. ಓಕೆ, ಅದು ಹಾಕಿದ್ದೀನಿ. ಸೊ ದಿಸ್ ದಾಲ್ಚೀನಿ ಅಂದಿರೋದು ಒಂದು 2-3 ಪೀಸು ಅದನ್ನು. ಸೊ ಮರಾಠ ಮೊಗ್ಗಲ್ಲಿ ಒಂದು 2 ಎಳೆ ಸಾಕು ಅಂಡ್ ಅರ್ಧ ಚಕ್ಕೆ ಸಾಕು. ಕರಿಪತ್ತ ಹಾಕಿದ್ದೀನಿ. ಸೊ ಸ್ವಲ್ಪ ಇದು ಗಸಗಸೆ ಸ್ವಲ್ಪ ಹಾಕಿದ್ದೀನಿ. ಒಂದು ಚಿಟಿಕೆ ಅಷ್ಟೇ. ಅದೇ ಅಷ್ಟೇ. ದೆನ್
ಇದು ಈಗ ಇದು ರೆಡಿ ಆಗಿದೆ. ಇದು ಜಸ್ಟ್ ಗೋಲ್ಡನ್ ಬ್ರೌನ್ ಆಗುವಾಗ ಅದು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಅದು ಆಫ್ ಮಾಡ್ಕೊಳ್ಳಿ. ಜಸ್ಟ್ ಅದರಲ್ಲಿ ಕೋಕೋನಟ್ ಒಂದ್ 2 ಟೇಬಲ್ ಸ್ಪೂನು ಸುಮ್ನೆ ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಿಕ್ಸ್ ಮಾಡೋದು ಅಷ್ಟೇ. ನಾನು ಆಫ್ ಮಾಡಿ ಆಯ್ತು, ಗ್ಯಾಸ್ ಆಲ್ರೆಡಿ ಆಫ್ ಮಾಡಿ ಆಯ್ತು. ಇದು ಒಂದು ಚಿಕ್ಕ ಮಿಕ್ಸರ್ ಅಲ್ಲಿ ಹಾಕಿ ಅದು ಗ್ರೈಂಡ್ ಮಾಡ್ಬಿಡೋಣ. ಸರಿ, ಕಮಾನ್, ಇವಾಗ ಶಬ್ದ ಮಂಜರಿ ಶುರು ಆಗುತ್ತೆ. ಚಟ್ನಿ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕಾ ಇದು? ಚಟ್ನಿ ಸ್ವಲ್ಪ ಗಟ್ಟಿ ಬರ್ಬೇಕಲ್ಲಮ್ಮ? ಚಟ್ನಿಗಿಂತ ಸ್ವಲ್ಪ ಇಟ್ಸ್ ವೆರಿ ಆಕ್ಚುಲಿ ಗ್ರೌಂಡ್ ವೆರಿ ವೆಲ್. ಅದೇ ಪೇಸ್ಟ್ ತರಾನೇ ಬರ್ಬೇಕು. ಸೊ ಟಚ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಚೆನ್ನಾಗಿ ಒಂದು ಪೇಸ್ಟ್ ತರ ಆಗ್ಬೇಕು. ಆಗಿಲ್ಲಂದ್ರೆ ಇನ್ನೊಂದು ಸತಿ ಗ್ರೈಂಡ್ ಮಾಡಿ. ಓಕೆ, ಇದಾದ್ಮೇಲೆ ನೌ ಯು ಕ್ಯಾನ್ ಸಿ, ಅದು ಟಚ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಇದು ಹಂಗೇನೆ ಹಾಕ್ತಿವಿ. ಈ ಮಸಾಲಾನ ಬೆಂದಿರ ಆಲೂಗೆಡ್ಡೆ ಮತ್ತೆ ಪೀಸ್ ಅಂಡ್ ಅನಿಯನ್ಸ್, ಈರುಳ್ಳಿ, ಬಟಾಣಿ ಅದಕ್ಕೆ ಹಾಕ್ಬೇಕು. ಅದೇ ಹಾಕ್ಬೇಕು. ಸೊ ಸ್ವಲ್ಪ ನೀರ್ ಹಾಕಿ ಶ್ರುತಿ ಇದಕ್ಕೆ ಸ್ವಲ್ಪ ಸಾಕು ಸಾಕು ಸಾಕು. ಅಷ್ಟೇ ಸಾಕು. ಬಿಕಾಸ್ ನಮ್ಗೆ ತೆಂಗಿನಕಾಯಿ ಮಾಡಲ್ಲ ಮೇಡಮ್. ಸೊ ಇದೊಂದ್ಸತಿ ಮಿಕ್ಸ್ ಮಾಡಿ. ಸೊ ಮೊದ್ಲೇ ಕುಕ್ ಮಾಡಿ ಇಟ್ಕೊಂಡಿದ್ದಕ್ಕೆ ಇದು ಫಾಸ್ಟ್ ಆಗಿದೆ ಇವಾಗ. ಕರೆಕ್ಟ್. ಈ ತೆಂಗಿನ ಹಾಲು ಆಗ್ಬೇಕು. ಒಂದು ಲ್ಯಾಡಲ್ ಕೋಕೋನಟ್ ಮಿಲ್ಕ್ ಇದರಲ್ಲಿ ಆಡ್ ಮಾಡ್ತೀನಿ. ಸೊ ಒಂದು ಕರಂಡಿ, ಒಂದು ಲ್ಯಾಡಲ್ ಕೋಕೋನಟ್ ಮಿಲ್ಕ್. ಸೊ ಇದು ಆಫ್ ಮಾಡಾಯ್ತು. ಸೊ ಇದು ರೆಡಿ ಇದೆ. ಸೊ ಇದಕ್ಕೆ ನಾವು ಒಗ್ಗರಣೆ ಮಾಡ್ಬೇಕು. ನಾವು ಕೋಕೋನಟ್ ಆಯಿಲ್ ನಾನ್ ಯೂಸ್ ಮಾಡೋದು ಇದಕ್ಕೆ, ಬಿಕಾಸ್ ದಟ್ ವಿಲ್ ಹ್ಯಾವ್ ದ ಟಿಪಿಕಲ್ ಕೇರಳ ಕುಕಿಂಗ್ ಸ್ಮೆಲ್. ಸೊ ಕೋಕೋನಟ್ ಆಯಿಲ್ ಒಂದು 3 ಚಿಕ್ಕದ ಸ್ಪೂನ್ ಹಾಕಿದ್ದೀನಿ. ಟೀಸ್ಪೂನ್. ಇದು ಇಟ್ ಇಸ್ ಸ್ಮಾಲರ್ ದನ್ ಟೀ ಸ್ಪೂನ್. ಇದರಲ್ಲಿ ಸ್ವಲ್ಪ ಸಾಸಿವೆ, ಅದೊಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಸೊ ಇದಾದ್ಮೇಲೆ ಸ್ವಲ್ಪ ಒಂದು ರೆಡ್ ಚಿಲ್ಲಿ, ಕೆಂಪು ಮೆಣಸಿನ್ಕಾಯಿ ಒಂದು 2-3 ಪೀಸ್ ಹಾಕಿ ಜಸ್ಟ್ ಬಿಡೋದು. ಅದಾದ್ಮೇಲೆ ಕರಿಬೇವು ಸೊಪ್ಪು. ಅದು ಚಟ್ಪಟ್ 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 ಅನ್ಬೇಕು ಇವಾಗ. ಅದೇ ಅಷ್ಟೇ. ಅದೊಂದು ಹಾಕ್ಬಿಟ್ಟು ಮೇಲೆ ಡ್ರೆಸ್ ಮಾಡಿಟ್ರೆ ನಮ್ ಕರಿ ರೆಡಿ. ಇಟ್ ಇಸ್ ಪರ್ಫೆಕ್ಟ್. ನಾವು ಸ್ವೀಟ್ ಇಟ್. ಸೊ ಇದು ತೆಗೆದು ನಾವು ಇದರಲ್ಲಿ ಹಾಕ್ಬಿಡೋಣ. ಮೇಲೇನೆ ಅದು ಚೆನ್ನಾಗಿರತ್ತೆ ಡ್ರೆಸ್ಸಿಂಗ್ ಆಗಿ. ನಾವು ಸೊ ಹಂಗೇನೆ ಇಟ್ಬಿಡೋಣ. ಈಗ ಮಿಕ್ಸ್ ಮಾಡ್ಬೇಡ. ತಿನ್ನುವಾಗ ನಾವು ಪ್ರೆಸೆಂಟೇಷನ್ ಸ್ಟ್ಯೂ ಅನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಸಾಸಿವೆ ಹಾಕಿ, ಕೆಂಪು ಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ತರ ಮಾಡಿ ಇದಕ್ಕೆ ಹಾಕ್ಬಿಡಿ. ಬಟ್ ಡೋಂಟ್ ಮಿಕ್ಸ್ ಇಟ್, ಜಸ್ಟ್ ಲೀವ್ ಇಟ್. ರೆಡಿ. ವೆಜಿಟೇಬಲ್ ಸ್ಟ್ಯೂಗೆ ಏನೇನೆಲ್ಲ ಬೇಕು? ತೆಂಗಿನ ಹಾಲು, ಯೋಚನೆ ಮಾಡಬೇಡಿ, ಇಂಗ್ರೀಡಿಯೆಂಟ್ಸ್ ನೋಡೇ ಬಿಡೋಣ ಬನ್ನಿ. ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ವೆಜಿಟೇಬಲ್ ಸ್ಟೂ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ 3, ಹಸಿ ಬಟಾಣಿ 1 ಬಟ್ಲು, ಕೊಬ್ಬರಿ ಹಾಲು 1 ಬಟ್ಲು, ತೆಂಗಿನಕಾಯಿ ಎಣ್ಣೆ 2 ಟೀ ಚಮಚ, ಹೆಚ್ಚಿದ ಈರುಳ್ಳಿ 1 ಬಟ್ಲು, ಅರಿಶಿಣ 1 ಟೀ ಚಮಚ, ಉಪ್ಪು 1.5 ಟೀ ಚಮಚ, ಸಾಸಿವೆ, ಮರಾಠಿ ಮೊಗ್ಗು 1/4 ಭಾಗ, ಒಣಮೆಣಸಿನಕಾಯಿ 3, ಧನಿಯಾ 2 ಟೀ ಚಮಚ, ಚಕ್ಕೆ ಸ್ವಲ್ಪ, ಒಣ ಕೊಬ್ಬರಿ ತುರಿ 3 ಟೀ ಚಮಚ, ಗಸಗಸೆ 1 ಚಿಟಿಕೆ. ಮಾಡುವ ವಿಧಾನ: ಪಾತ್ರೆಗೆ ನೀರು, ಹೆಚ್ಚಿದ ಆಲೂಗಡ್ಡೆ, ಹಸಿ ಬಟಾಣಿ, ಹೆಚ್ಚಿದ ಈರುಳ್ಳಿ, ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬಾಣಲೆಗೆ ತೆಂಗಿನಕಾಯಿ ಎಣ್ಣೆ, ಧನಿಯಾ, ಒಣಮೆಣಸಿನಕಾಯಿ, ಸೊಂಪು ಕಾಳು, ಮರಾಠಿ ಮೊಗ್ಗು, ಚಕ್ಕೆ, ಗಸಗಸೆ, ಒಣಕೊಬ್ಬರಿ ತುರಿಯನ್ನ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬೇಯ್ತಾ ಇರೋ ಮಿಶ್ರಣಕ್ಕೆ ಹಾಕಿ ಅದಕ್ಕೆ ಕೊಬ್ಬರಿ ಹಾಲು ಸೇರಿಸಿ ಬೇಯಲು ಬಿಡಿ. ಬಾಣ್ಲೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ಬೇಯ್ತಾ ಇರೋ ಮಿಶ್ರಣಕ್ಕೆ ಹಾಕಿದ್ರೆ ವೆಜಿಟೇಬಲ್ ಸ್ಟೂ ರೆಡಿ ಟು ಈಟ್. 1 ಅವರ್ ಆದ್ಮೇಲೆ ಚೆನ್ನಾಗಿ ಈ ಆಪಂ ಮಿಕ್ಸ್ ಸೆಟ್ ಆದ್ಮೇಲೆ ಆಪಂ ಮಾಡಕ್ಕೆ ರೆಡಿ ಆಗಿರುತ್ತೆ. ಸೊ ಒಂದು ನಾನ್ ಸ್ಟಿಕ್ ಪಾತ್ರೆ ತಗೊಳ್ಳಿ, ಸ್ವಲ್ಪ ರೌಂಡ್ ಆಗಿ ಗುಂಡಕ್ಕಿರ್ಬೇಕು. ಈ ತರ ಪಾತ್ರೆ, ಇದಕ್ಕಿಂತ ಚಿಕ್ಕದಾಗಿದ್ರೆ ಇನ್ನೂ ಒಳ್ಳೇದು ಅಲ್ವಾ? ಹೌದು. ಸರಿ, ಇದಕ್ಕೆ ನಾವ್ ಇವಾಗ ಏನ್ ಮಾಡ್ತೀವಿ? ಒಂದು 2 ಸ್ಪೂನ್ ಆಯಿಲ್ ಹಾಕಿ, ಅದಾದ್ಮೇಲೆ ಸ್ವಲ್ಪ ಒಂದು ಇದು ಈ ಮಿಕ್ಸ್ ಮಾಡಿಟ್ಟಿರೋ ಇದು ಅದರಲ್ಲಿ ಹಾಕಿ ಇದು ಹಿಂಗೆ ಒಂದು ಮಿಕ್ಸ್ ಮಾಡಿ ಕೊಡ್ಬೇಕು. ಸೊ ಆವಾಗ ಅದು ಸೆಂಟರ್ ಅಲ್ಲಿ ಇದು ಒಂದು ತರ ಒಂದು ಪಫ್ ತರ ಹಿಂಗ್ ಬಂದ್ಬಿಡುತ್ತೆ. ಬಂದ್ ತರ ಬರುತ್ತೆ. ಎಸ್, ಇಟ್ ಕಮ್ಸ್ ಲೈಕ್ ದಟ್. ಇದು ಆಮೇಲೆ ಇದು ಒಂದು ಕ್ಯಾಪ್ ತಗೊಂಡು ಅದು ಕ್ಲೋಸ್ ಮಾಡಿ ಇಡ್ಲೂಬೇಕು. ಸಿಮ್ಮಲ್ ಮಾಡ್ಬೇಕಾ ಇದನ್ನ? ನಾರ್ಮಲಿ ಅದು ಸಿಮ್ ಅಲ್ಲೇ ಮಾಡ್ತೀವಿ. ಇಲ್ಲಿ ಆಪಂ ಕಲರ್ ವೈಟ್ ಆಗಿದ್ರೆ
ನಮ್ ಶ್ರುತಿಗೆ ಎಲ್ಲಾ ಕಡೆ ವೈಟ್ ಕಲರ್ ಮೋಹಿನಿಗಳು ಕಾಣ್ತಾರಂತೆ. ಅಯ್ಯೋ ಹೂ ಸೆಡ್ ದಿಸ್ ಅಮ್ಮ, ಯು ಸೆಡ್ ದಿಸ್? ಸತ್ಯವಾಗಿ ನಾನು ಹೇಳೇ ಇಲ್ಲ. ಶ್ರುತಿ ಹೌದು, ನನಗೆ ಈ ತರ ನಾನು ಅದೇ ಹೇಳಿದ್ನಲ್ಲ, ಕತ್ಲೆ ಬಂದಿದ ತಕ್ಷಣ ನಂಗೆ ಒಂದಿಷ್ಟು ದೃಶ್ಯಗಳು ಬರುತ್ತೆ. ದೇ ಮೇ ನಾಟ್ ರಿಯಲ್, ಇದು ನಂಗೆ ಸ್ವಲ್ಪ ತಲೆ ಪ್ರಾಬ್ಲಮ್ ಅನ್ಸುತ್ತೆ, ಬಟ್ ಹ್ಯಾಲುಸಿನೇಷನ್ಸ್. ಹೌದು, ನನಗೆ ಅದು ತುಂಬಾ ಭಯ. ನನ್ಗದು ಇಟ್ಸ್ ತುಂಬಾ ಹೆದರಿಕೆ. ಅಂಡ್ ಅದಕ್ಕೆ ಒಬ್ರು ಬಂದ್ ಕೇಳಿದ್ರು, ನೀವು ಹೊರರ್ ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲಪ್ಪ, ನಂಗೆ ಹೊರರ್ ಸಿನಿಮಾ ನೋಡಕ್ ಆಗಲ್ಲ, ನಾನೇ ಆ ಸಿನಿಮಾ ಪ್ರೀಮಿಯರ್ ಬರಲ್ಲ, ಬೇಡ ನನ್ನ ಆಕ್ಟ್ ಮಾಡಿಸ್ಬೇಡಿ ಹೊರರ್ ಫಿಲ್ಮ್ ಅಲ್ಲಿ ಅಂತ ಹೇಳ್ಬಿಟ್ಟಿದೀನಿ. ಸದ್ಯಕ್ಕೆ ನಮಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಹಸಿವು ಕಿತ್ಕೊಂಡ್ ಹೋಗ್ತದೆ. ಇಟ್ಸ್ ರೆಡಿ. ಆಪಮ್ ಇವಾಗ ರೆಡಿ ಆಗಿದೆ, ಪ್ಲೇಟ್ ಬಂದು ಬೀಳಕ್ಕೆ ಕಾಯ್ತಾ ಇದೆ. ಆಂಟಿ ಪ್ಲೀಸ್ ಡೂ ದಿ ಆನರ್ಸ್. ನಾವು ಹೆಲ್ತ್ ಕಾನ್ಶಿಯಸ್ ಪೀಪಲ್ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕೊಳ್ತಾ ಇದೀವಿ. ಸೊ ಈ ಆಪಮ್ ಜೊತೆಗೆ ಸ್ಟ್ಯೂ ಹಾಕೊಂಡು ಬಟ್ ಏನ್ ಒಂದೇ ಒಂದು ಆಪಮ್ ರೆಡಿ ಆಗಿದೆ ಶ್ರುತಿಗೆ, ನನಗೆ. ಸೊ ತಿರ್ಗಾ ಒಂದು ಕೂಡ ಇನ್ನೊಂದು ಮಾಡ್ಬಿಡೋಣ. ತಿರುಗಿಸ್ಬೇಕು. ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಒಂದು, ಎರಡು, ಇವಾಗ ಮೂರು ಅಂತ ಮೂರನೇ ಆಪಮ್ಮು ಪ್ಲೇಟಿಗೆ ಬೀಳಕ್ ರೆಡಿ ಆಗಿದೆ. ನೀವು ಮನೇಲಿ ಮಾಡಿದ್ರೆ ಮೂರ್ ಮಾಡ್ಕೊಳಲ್ಲ, 100 ಮಾಡ್ಕೊಳ್ತೀರಾ. ಚೆಕ್ ಮಾಡೋಣ. ಹೆಂಗ್ ಕಳೆ ನೀನ್ ಹಿಂಗ್ ಡೈಲಾಗ್ಸ್ ಬಿಡ್ತೀಯಾ? ಅದು ಬೇರೆ ಸ್ಪಾಂಟೇನಿಯಸ್. ಈಗೀಗ ಸ್ವಲ್ಪ ಜಾಸ್ತಿ ಡೈಲಾಗ್ಸ್ ಅಲ್ಲ, ಜಾಸ್ತಿ ಹೊಟ್ಟೆಗೆ ಬಿಟ್ಕೊಳ್ಳೋದಾಗಿದೆ. ರೆಡಿ ತಿನ್ನೋಣ. ಕಮಾನ್. ಈ ಸೈಡ್ ಎಲ್ಲ ತೆಳ್ಳಗಿರುತ್ತೆ, ಸೆಂಟರ್ ಅಲ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ, ಅಂಡ್ ದಟ್ ಇಸ್ ದ ಪರ್ಫೆಕ್ಟ್ ಟೇಸ್ಟ್. ರಂಪಾನೇ ಇಲ್ದೆ ರಂಪಂ ಪಂ ಅಂತ ಆಪಮ್ ರೆಡಿ ಆಯ್ತು, ನೋಡಿದ್ವಿ. ಸೊ ಇವಾಗ ಒಂದು ಸಣ್ಣ ರೀಕ್ಯಾಪ್, ಏನೇನೆಲ್ಲ ಬೇಕು ನೋಡೋಣ. ಆಪಮ್ ಬೇಕಾಗಿರುವ ಸಾಮಗ್ರಿಗಳು: ಇನ್ಸ್ಟಂಟ್ ಆಪಮ್ ಮಿಕ್ಸ್, ಸೋಡಾ, ಚಿಟಿಕೆ ಉಪ್ಪು, ಚಿಟಿಕೆ ಸಕ್ಕರೆ, ತೆಂಗಿನಕಾಯಿ ಹಾಲು, ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಬೇಕಿಂಗ್ ಸೋಡಾ, ನೀರು ಸೇರಿಸಿ ಕೈ ಆಡಿಸುತ್ತಿರಬೇಕು. ಅದಕ್ಕೆ ಚಿಟಿಕೆ ಉಪ್ಪು, ಚಿಟಿಕೆ ಸಕ್ಕರೆ ಹಾಕಿ ಗಂಜಿ ಹದ ಬರುವವರೆಗೂ ಕೈ ಆಡಿಸುತ್ತಿರಬೇಕು. ನಂತರ ತೆಂಗಿನಕಾಯಿ ಹಾಲು, ಇನ್ಸ್ಟೆಂಟ್ ಆಪಮ್ ಮಿಕ್ಸ್ ಹಾಕಿ ಕಲಸಬೇಕು. ಹದ ಬಂದ ನಂತರ ಬೌಲ್ಗೆ ಹಾಕಿ 1 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಆ ನಂತರ ಕಾದ ಬಾಣಲೆಗೆ ಎಣ್ಣೆ ಸವರಿ ತಯಾರಾದ ಹಿಟ್ಟನ್ನ ದೋಸೆ ರೀತಿಯಲ್ಲಿ ಹರಡಿ ಮುಚ್ಚಳ ಮುಚ್ಚಿದ್ರೆ ಆಪಮ್ ರೆಡಿ. ಅಮ್ಮ ಕೈ ರುಚಿ ಟೇಸ್ಟ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಅಮ್ಮನ್ಗೆ ಕೊಡೋಣ. ಎಸ್, ಫಸ್ಟ್ ಆಪಮ್ ಅಮ್ಮಗೆ, ಆಮೇಲೆ ನಮ್ಮ ಶ್ರುತಿಗೆ, ಆಮೇಲೆ ಈ ಶ್ರುತಿಗೆ. ರೆಡಿ ಅಮ್ಮ. ಆಹಾ ದಿಸ್ ಇಸ್ ಗೋಯಿಂಗ್ ಟು ಬಿ ಎಪಿಕ್. ಒಟ್ಟಿಗೆ ಸ್ಟಾರ್ಟ್ ಮಾಡ್ಬೇಕಾ, ನಾನು ಸ್ಟಾರ್ಟ್ ಮಾಡ್ಬಿಡ್ಲಾ? ನೋ ವೇಟ್. ಓಕೆ ರೆಡಿ ರೆಡಿ, ಸ್ಟಡಿ, ಗೋ. ಮಮ್ಮು, ದಿಸ್ ಇಸ್ ಪರ್ಫೆಕ್ಟ್. ಸೋ ಗುಡ್. ಹೋಟೆಲ್ಗೆ ಹೋಗ್ಬಿಟ್ಟೆ ಆಪಮ್ ತಿನ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡೋದಲ್ಲ, ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಬೋದು ಆಪಮ್ ಅನ್ನ. ತುಂಬಾ ಚೆನ್ನಾಗಿದೆ ಆಂಟಿ, ತುಂಬಾನೇ ಚೆನ್ನಾಗಿದೆ. Very nice. Even I have to pat myself on the back, and Shruti and you too. Okay? All of us should pat ourselves on the back because we are good cooks. ವೆಜಿಟೇಬಲ್ ಸ್ಟ್ಯೂನು ಅಷ್ಟೇ, ಎಷ್ಟು ಸಿಂಪಲ್ ಆಗಿ, ಕರೆಕ್ಟ್ ಆಗಿ ಖಾರ, ಕರೆಕ್ಟ್ ಆಗಿ ಉಪ್ಪು, ಹೆಲ್ದಿ ಬೇರೆ, ಯಾಕಂದ್ರೆ ಕೋಕೋನಟ್ ಆಯಿಲ್ ಅಲ್ಲಿ ಮಾಡಿರೋದು. ಬರೀ ಕೊಬ್ಬರಿ ಎಣ್ಣೆ, ಹೆಲ್ದಿ, ಈ ತರಾನೇ ಮಾತಾಡ್ತಾ ಇದೀವಿ ನಾವು. ಡಯಟ್ ಹಿಂಗಲ್ಲ, ಡಯಟ್ ಇನ್ನೇ ಜಾಸ್ತಿ ಮಾಡೋದು. ಬಟ್ ಶ್ರುತಿ ತುಂಬಾ ಡಯಟ್ ಮಾಡ್ತೀರಾ? ಇಲ್ಲ ಹಾಗೇನಿಲ್ಲ, ಬಟ್ ನನ್ ಆಕ್ಚುಲಿ ನಾನು ತುಂಬಾ ಬೇಗ ದಪ್ಪ ಆಗ್ತೀನಿ, ತುಂಬಾ ಬೇಗ ಸಣ್ಣನು ಆಗಕ್ಕಾಗುತ್ತೆ ನನಗೆ. ಮೈ ಬಾಡಿ ಇಸ್ ಲೈಕ್ ದಟ್. Me too. ಅಲ್ವಾ? ಐ ಥಿಂಕ್ ವಿ ಬೋತ್ ಕೆನ್. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ನೇಮ್, ಐ ಟೆಲ್ ಯು. ಹೆಸರೇ. ಬಟ್ ಐ ಥಿಂಕ್ ಡಯಟ್ ಜೊತೆ ತುಂಬಾನೇ ಅವಶ್ಯಕತೆ ಏನಂತಂದ್ರೆ ಎಕ್ಸರ್ಸೈಸ್. ಸೊ ನೀವ್ ಎಷ್ಟು ಬೇಕಾದ್ರೆ ಏನ್ ಬೇಕಾದ್ರೂ ತಿನ್ನಿ, ಬಟ್ ಅದ್ರ ಜೊತೆಗೆ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಇಟ್ ವಿಲ್ ಬ್ಯಾಲೆನ್ಸ್ ಥಿಂಗ್ಸ್ ಔಟ್, ಅಂಡ್ ಇಟ್ಸ್ ಓನ್ಲಿ ಫಿಟ್ನೆಸ್ ಅಲ್ವಾ ಅಮ್ಮ? ಖಂಡಿತವಾಗಿ. ತಿನ್ನೋ ಟೈಮಲ್ಲಿ ಸಾಮಾನ್ಯವಾಗಿ ಸುಮಾರು ಜನರು ರೇಡಿಯೋನ ಆನ್ ಮಾಡ್ಕೊಂಡು ಹಾಡ್ ಕೇಳ್ಕೊಂಡು ತಿಂತಾರಂತೆ. ಯಾಕೆ ಬಿಗ್ ಎಫ್ ಆನ್ ಮಾಡ್ಬೇಕಾ ನಾವು? ಜಯಲಕ್ಷ್ಮಿ FM ನ ಆನ್ ಮಾಡೋಣ ಇವಾಗ. ಅಮ್ಮ, ಲೆಟ್ಸ್ ಡೂ ದಿಸ್. ಲೆಟ್ಸ್ ಎಂಡ್ ದಿಸ್ ಆನ್ ಅ ವೆರಿ ಸ್ವೀಟ್ ಮ್ಯೂಸಿಕಲ್ ನೋಟ್. ಅಮ್ಮ, ಕನ್ನಡ ಹಾಡು ಯಾವ್ದಾದ್ರು? ಕೃಷ್ಣ ಕಾನ್ಹ
ನಾವು ಖಾನಾ ಬಗ್ಗೆ ಅಲ್ಲ ಖಾನಾ ಬಗ್ಗೆ ಮಾತಾಡ್ತಾ ಇದ್ವಿ. ಇಷ್ಟು ಅದ್ಭುತವಾದ ಅಮ್ಮನ ಕೈ ರುಚಿನ ಸ್ಟಾರ್ ಸವಿರುಚಿಯಲ್ಲಿ ಆಪಮ್ ಅಂಡ್ ಸ್ಟ್ಯೂ ನ ಟೇಸ್ಟ್ ಮಾಡಾಗಿದೆ. ಇವಾಗ ಬನ್ನಿ ಕೈ ತೊಳ್ಕೊಳ್ಳೋ ಸಮಯ ಬಂದೇ ಬಿಟ್ಟಿದೆ. ಎಸ್ ಕಮ್ ಆನ್ ಲೆಟ್ಸ್ ಡೂ ಇಟ್. ವೆರಿ ವೆರಿ ಸಿಂಪಲ್, ಮುಖದ ಮೇಲೆ ಸ್ಮೈಲ್ ಅಂಡ್ ಡಿಂಪಲ್ ಬೀಳುವಂತಹ ಆಪಮ್ ಅಂಡ್ ವೆಜಿಟೇಬಲ್ ಸ್ಟ್ಯೂ ನ ಅಮ್ಮ ನಮ್ಗೋಸ್ಕರ ಮಾಡ್ಕೊಟ್ರು. ಶ್ರುತಿ, ಅಮ್ಮಗೆ ಟಾಟಾ ಬೈ ಬೈ ಸಿ ಅಂತ ಹೇಳೋ ಸಮಯ ಬಂದಿದೆ. ಹೌದಾ? ಬಟ್ ಅದಕ್ಕಿಂತ ಮುಂಚೆ ನಾವಿಬ್ರು ಇಷ್ಟೆಲ್ಲ ಲಿಪ್ಸ್ಟಿಕ್ ಹಾಕೊಂಡಿದೀವಲ್ಲ, ಅದನ್ನ ಟ್ರಾನ್ಸ್ಫರ್ ಮಾಡೋಣ ಬಾ. ರೆಡಿ? 1 2 3. ನನ್ ಜಾಸ್ತಿ ಟ್ರಾನ್ಸ್ಫರ್ ಆಗಿದೆ. ನಂದು ಜಾಸ್ತಿ ಟ್ರಾನ್ಸ್ಫರ್ ಆಗಿದೆ. ನನ್ ಜಾಸ್ತಿ ಇದೆ. Okay, proud moment for me to be with such beautiful children. ಅಮ್ಮ ಶ್ರುತಿಗೋಸ್ಕರ ಅಂಡ್ ಈ ಶ್ರುತಿಗೋಸ್ಕರ ಕೂಡ ಸ್ಟಾರ್ ಸವಿರುಚಿಗೆ ಬಂದು ಅಡ್ಗೆ ಮಾಡ್ಕೊಟ್ಟಿದ್ದೀರಾ. ಹೇಗ ಅನ್ನಿಸ್ತಾ ಇದೆ ನಿಮ್ಗೆ? ನನಗೆ ಒಂದು ಎಂಟೈರ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಮನೆಯಲ್ಲಿರುವಾಗ ಒಂದೊಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಹಿಂಗೆ ಅಡಿಗೆ ಮಾಡೋದೆಲ್ಲ ನೋಡ್ತೀವಿ. ಸೊ ನಾನು ಒಂದಿನ ಆ ಥರ ಮಾಡ್ತೀನಿ ಅಂತ ನನಗೆ ಇಮ್ಯಾಜಿನೇ ಮಾಡಿಲ್ಲ, ಯುನೋ. ಸೊ this is something of a very, very different experience. And thank you for giving that to me. I thank Colors TV and Shruti for that. She's a real star. ಸೊ ಈ ಶೋ ಅನ್ನ ಎಲ್ಲಾ ತಾಯಂದ್ರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಹೌದು. ಅಂಡ್ ಹಾಗೆ ಅಮ್ಮಗೆ ಟಾಟಾ ಬೈ ಬೈ ಸಿ ಯು. ಬಾಯ್ ಮಾ. ಬನ್ನಿ. ಸೊ ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡಕ್ ಸಿಗತ್ತೆ, ಶ್ರುತಿ ಜೊತೆ ಯಾರು ಬರ್ತಾ ಇದಾರೆ, ಏನ್ ಸ್ಪೆಷಲ್ ಅಡ್ಗೆ ಮಾಡ್ಕೊಡ್ತಾ ಇದಾರೆ ಎಲ್ಲ ಗೊತ್ತಾಗತ್ತೆ. ಜೊತೆಗೆ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಆಗ ಶ್ರುತಿದು ಒಂದು ಲವ್ ಸ್ಟೋರಿ ಇದೆ, ಕ್ರೇಜಿ ಪ್ರಪೋಸಲ್ ಕಥೆ. ಆ ಕಥೆನ ರಿವೀಲ್ ಮಾಡುವ ಕಾರ್ಯಕ್ರಮ ಇದೆ. ಆಲ್ಸೋ ಶ್ರುತಿ ಹೀರೋಯಿನ್ ಆಗಿಂತ ಮುಂಚೆ ಒಬ್ರೇ ಸ್ಟೆಪ್ ಹಾಕಿಲ್ಲ, ಬೇರೆಯವ್ರಿಗೂ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ಸಿದ್ದಾರೆ, ಬ್ಯಾಕ್ ಡಾನ್ಸರ್ ಆಗಿದ್ದಾರೆ. ಆ ಕಥೆಗಳ ಬಗ್ಗೆ ಎಲ್ಲ ನಾಳೆ ನೋಡೋಣ ಇದೇ ಜಾಗದಲ್ಲಿ. ಎಲ್ಲಿ ಅಂದ್ರೆ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಶ್ರುತಿ. ನಾನು ಕೂಡ ನಿಮ್ಮ ಶ್ರುತಿ. See you tomorrow. Until then, bye bye. See you tomorrow. Until then, bye bye.